ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಿನ್ನೆ ತರಗತಿಯಲ್ಲಿ ಎಲ್ಲರೂ ವನವಾಸಕ್ಕೆ ಹೋಗಿದ್ವಿ. ವನವಾಸದಲ್ಲಿ ಪಾಂಡವರ ಜೊತೆ ನಾವು ಕೂಡ ಇನ್ ಮುಂದೆ ಒಟ್ಟೊಟ್ಟಿಗೆ ಹೋಗ್ತಾ ಇರ್ತೇವೆ. ಅಕ್ಷಯ ಪಾತ್ರೆ ಎಲ್ಲ ಸಿಕ್ತು. ಮುಂದೇನಾಗ್ತಾ ಇದೆ ಹಾಗಾದ್ರೆ ಅಂದ್ರೆ, ಪಾಂಡವರು ಕಾಡಿಗೆ ಸೇರಾಯ್ತು. ಕಾಡಿಗೆ ಸೇರಿದ ಮೇಲೆ ಧೃತರಾಷ್ಟ್ರನಿಗೆ ನಿದ್ರಾಹೀನತೆ ಬಂತು. ಯಾರು ಧೃತರಾಷ್ಟ್ರ? ಕುರುಡ ದೊರೆ. ಕಾಡ್ಗ್ ಹೋಗಿರೋದು ಪಾಂಡವರು, ಚಿಂತೆ ಆಗ್ತಾ ಇರೋದು ಧೃತರಾಷ್ಟ್ರನಿಗೆ. ಅಜೀರ್ಣ ಆಗ್ತಾ ಇದೆ, ತಿಂದಂತ ಆಹಾರ ಜೀರ್ಣ ಆಗ್ತಾ ಇಲ್ಲ, ಯಾಕೋ ಆಯಾಸ ಆಗ್ತಾ ಇದೆ, ಏನೋ ದೇಹದಲ್ಲಿ ಒಂದು ರೀತಿಯಾದಂತಹ ನೋವು ಪ್ರಾರಂಭ ಆಗಿದೆ. ರಾತ್ರಿ ಆದ್ರೆ ನಿದ್ರೆ ಬರ್ತಾ ಇಲ್ಲ. ಯಾವುದೋ ದೊಡ್ಡ ರೋಗ ಬಂದಂತೆ ಭಾಸ ಆಗೋಯ್ತು. ಸದಾ ವಿದುರ ಸಂಜಯ ಹತ್ರ ಇರ್ತಿದ್ರು. ಅವನಿಗೆ ನೀನ್ ಮಾಡಿದ್ ಸರಿ ಶಹಬಾಸ್ ಅನ್ನೋ ಮಾತ್ ಯಾರಾದ್ರೂ ಹೇಳಿ ಅಂತ ಕಾಯ್ತಿದ್ದ. ಆದ್ರೆ ವಿದುರ ಸಂಜಯ್ ಇಬ್ರು ಸತ್ಯನಿಷ್ಠರಾಗಿರೋದ್ರಿಂದ ಯಾವತ್ತು ಸುಳ್ಳು ಮಾತನ್ನ ಅಥವಾ ಹೊಗಳುತ್ತಾ ಇರ್ಲಿಲ್ಲ ಅವರು. ಅವರು ನೇರ ನುಡಿಗಳು ಸದಾಕಾಲ ಧೃತರಾಷ್ಟ್ರನನ್ನ ಚುಚ್ಚುತ್ತಾ ಇತ್ತು. ಕರ್ಣ ಬರ್ತಿದ್ದ, ಶಕುನಿ ಬರ್ತಿದ್ದ, ದುರ್ಯೋಧನ ಬರ್ತಿದ್ದ, ಸಮಾಧಾನವನ್ನ ಹೇಳ್ತಿದ್ರು ಕೂಡ ಅವರ ಸಮಾಧಾನದ ಮಾತು ಅವನಿಗೆ ರುಚಿಸ್ತಾ ಇರ್ಲಿಲ್ಲ. ಸ್ವಲ್ಪ ದಿವಸ ಕಳೆದ್ಮೇಲೆ ಯಾರು ಬರ್ತಾನೆ ಇಲ್ಲ ಕುರುಡ ದೊರೆ ಹತ್ರ. ಏಕಾಂಗಿ ಆಗೋದ. ಗಾಂಧಾರಿ ಬರ್ತಿದ್ಲು, ಗಂಡನು ಮಾಡಿದಂತಹ ತಪ್ಪಿಗೆ ಬೈತಿದ್ಲು, ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೊರಟೋಗ್ತಿದ್ಲು. ಗಾಂಧಾರಿ ಬಂದ್ರೆ ಯಾಕಾದ್ರೂ ಬಂದ್ಲು ಅನ್ನೋ ರೀತಿ ಪಡ್ತಾ ಇದ್ದೆ, ಯಾಕಂದ್ರೆ ಬಂದಾಗೆಲ್ಲ ಬೈತಿದ್ಲ ಅವಳು. ಅವನನ್ನ ವಿಚಾರಿಸೋರಿಲ್ಲ, ಪ್ರೀತಿ ಮಾತಾಡೋರಿಲ್ಲ, ಸಂತೈಸೋರಿಲ್ಲ. ವಿಧಿ ಇಲ್ಲ, ದಿನ ಕಳಿಬೇಕು, ಒತ್ತು ಕಳಿಬೇಕು. ವಿದುರನನ್ನ ಕರೆಸ್ತಾ ಒಂದಿನ ಕರ್ಕೊಂಡ್ ಬನ್ನಿ ಅಂತ. ರಾಜ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ, ವಿದುರ ನೀನು ಧರ್ಮಾತ್ಮ, ಅಗಾಧವಾದ ಬುದ್ಧಿ, ಬೃಹಸ್ಪತಿ, ದೇವಗುರುವಾದಂತಹ ಬೃಹಸ್ಪತಿ ಹಾಗೂ ಶುಕ್ರ ಅವರ ರೀತಿಯ ಮನಸ್ಸು ನಿನ್ನದು. ಇಂದ್ರಿಯ ಏನೇ ಬಯಸಿದ್ರು ಕೂಡ ಅದನ್ನೆಲ್ಲ ತೊರೆದು ಜೀವನವನ್ನ ನಡೆಸ್ತಾ ಇರ್ತಕ್ಕಂಥ ದೊಡ್ಡ ವ್ಯಕ್ತಿ ನೀನು. ನನ್ಗೆ ನೆಮ್ಮದಿ ಬೇಕು, ನಿನ್ಗಿರೋ ಬುದ್ಧಿ ಶಕ್ತಿನ ಉಪಯೋಗ ಮಾಡ್ಕೊಂಡು ಹೇಳು, ನಂಗೆ ನೆಮ್ಮದಿ ಸಿಗುತ್ತಾ? ನೋಡಿ, ವಿದುರ ಮತ್ತೆ ಧೃತರಾಷ್ಟ್ರನ ಬಗ್ಗೆ ಈಗಾಗಲೇ ಮಾತುಕತೆ ಬಂತು. ವನವಾಸಕ್ಕೆ ಹೋದಾಗ ನಡೆದಂತಹ ವಿಚಾರ ಇದು. ವಿದುರ ಹೇಳ್ತಾ ಇದ್ದಾನೆ, ಎಷ್ಟು ಸಲ ಹೇಳಿದ್ದೇನೆ ಪ್ರಭು, ಧರ್ಮವೇ ಎಲ್ಲದಕ್ಕೂ ಮೂಲ. ಆ ಧರ್ಮ ಅನ್ನೋದು ಆ ಜೂಜಿನ ಸಭೆಯಲ್ಲಿ ಕಳ್ದೋಯ್ತು. ಇವಾಗ ನಿಮ್ಮನ್ನ ಕಾಪಾಡ್ತಾ ಇದೆಯಲ್ಲ, ಅಥವಾ ಕಾಡ್ತಾ ಇದೆಯಲ್ಲ, ಕಾಪಾಡೋದಲ್ಲ ಕಾಡ್ತಾ ಇದೆಯಲ್ಲ, ಅದ್ ಯಾವ್ದ್ ಗೊತ್ತಾ? ಲುಪ್ತ ಧರ್ಮ. ಧರ್ಮ ಏವೋ ಹತೋಹಂತಿ ಅಂತ. ಅಂದ್ರೆ ಭಗವಂತ ಪ್ರತಿಯೊಬ್ಬರಿಗೂ ಧರ್ಮ ಕೊಟ್ಟಿರ್ತಾನೆ, ಅದನ್ನ ನಾವು ಬಿಟ್ಬಿಟ್ರೆ ನಮಗೆಷ್ಟೇ ಹಣ ಆಸ್ತಿ ಇದ್ರೂ ಕೂಡ ಮನೋರೋಗ ಅನ್ನೋದು ಆವರಿಸ್ಬಿಡುತ್ತೆ. ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಶಾರೀರಿಕ ಬಾಧೆ ಏನೂ ಇಲ್ಲ. ದೇಹ ಆರೋಗ್ಯವಾಗಿದೆ, ಆಸ್ಪತ್ರೆಗೆ ಹೋದ್ವಿ, ಬ್ಲಡ್ ಟೆಸ್ಟ್ ಮಾಡ್ಸಿದ್ವಿ, ಸ್ಕ್ಯಾನಿಂಗ್ ಮಾಡ್ಸಿದ್ವಿ, ಏನೇನೋ ಮಾಡ್ಸಿದ್ವಿ, ಡಾಕ್ಟರ್ ಎಲ್ಲ ನಾರ್ಮಲ್ ಅಂತ ಇದ್ದಾರೆ, ಆದ್ರೂ ನನಗೇನೋ ದೇಹದಲ್ಲಿ ನೋವಿದೆ, ಸಂಕಟ ಇದೆ ಅನ್ನೋ ಅನುಭವ ನಂಗೆ ಆಗ್ತಾ ಇದೆ. ಅದು ಧರ್ಮ ಬಿಟ್ಟ ಕಾರಣ. ಯಾರು ಬೆಂಕಿ ಹಚ್ಚಿದ್ರು ನಿಮ್ಮ ಭಾಗಕ್ಕೆ ಕಡಿಮೆ ರಾಜ್ಯ ಇತ್ತಾ? ಯಾಕೆ ಭೀಷ್ಮ ನಿಮ್ಮ ಪಾಲು ಹೆಚ್ಚಾಗಿ ಕೊಟ್ಟಿರ್ಲಿಲ್ವಾ? ಪಾಂಡವರಿಗೆ ಕಡಿಮೆ ಕೊಟ್ಟಿರ್ಲಿಲ್ವಾ? ನೀವೇನ್ ಕಾಡಲ್ಲಿ ಹುಟ್ಟಿ ಬೆಳ್ದವ್ರಾ? ನಿಮ್ ಮಕ್ಳು ಯಾವತ್ತಾದ್ರೂ ಭಿಕ್ಷೆ ಎತ್ತಿದಾರ? ಯಾರ ಭಯ ಇತ್ತು ಅವ್ರಿಗೆ? ಯಾಕೆ ವಿಷ ಪ್ರಯೋಗ ಮಾಡಿದ್ರು ಪಾಂಡವರಿಗೆ? ಅವ್ರನ್ನ ಸುಟ್ಟಾಕಕ್ಕೆ, ಜೀವಂತವಾಗಿ ಅರಗಿನ ಮನೆಯಲ್ಲಿ ಸುಟ್ಟಾಕಕ್ಕೆ ಯಾಕೆ ನೋಡಿದ್ರು? ದುರ್ಯೋಧನನ ಹೆಂಡತಿ ಮನೆಗೆ ಯಾರಾದ್ರೂ ಕೈ ಹಾಕಿದ್ರ? ಭಾನುಮತಿ ಸೆರಗಿಗೆ ಯಾರಾದ್ರೂ ಕೈ ಹಾಕಿದ್ರ?
ಹಾಗಾದ್ರೆ ಪಾಂಚಾಲಿ ಸರಿಗೆ ಯಾಕೆ ಕೈ ಹಾಕಿದ್ದು? ನೀವು ಮಾನಹಾನಿಗೆ ಕುಮ್ಮ ಕೊಟ್ರಿ ಅವತ್ತು. ಇವತ್ತು ಎಲ್ಲ ಪಾಪ ನಿಮ್ಮ ಮನಃಶಾಂತಿಯನ್ನ ಆಹುತಿ ತಗೊಂಡಿದೆ. ಇದೇ ನಿಮ್ಮ ರೋಗಕ್ಕೆ ಮೂಲ ಕಾರಣ. ಪರಿಹಾರ ಬೇರೆ ಕೇಳ್ತಾ ಇದ್ದೀರಾ ನನ್ನ ಹತ್ರ? ಪಾಂಡವರನ್ನ ಕರೆಸಿ ಕ್ಷಮೆ ಕೇಳಿ, ಅವರ ರಾಜ್ಯ ಅವ್ರಿಗೆ ಕೊಡಿ. ನಿಮ್ ಮಗ ಅಡ್ಡ ಬರ್ತಾನ? ಅವನಿಗೋಸ್ಕರ ಕುಲ ಉಳಿಯುತ್ತೆ ಅನ್ನೋದಾದ್ರೆ ಅವನ್ನೇ ಗಡಿಪಾರು ಮಾಡ್ಬಿಡಿ, ಅಥವಾ ಅವನ್ ಸಾಯಿಸ್ಬಿಡಿ. ಕರ್ಣ ಶಕುನಿಗಳಿಗೆ ಶೂಲಾರೋಪಣ ಮಾಡಿಸಿ ನೇಣ್ ಹಾಕ್ಬಿಡಿ ಅವರನ್ನ. ಅವರು ಇರೋದ್ ಬೇಡ. ಕೋಪ ಬಂದ್ಬಿಡ್ತು. ಹಗಲೆಲ್ಲ ಇದನ್ನೇ ಮಾತಾಡ್ತಾ ಇದ್ಯಾ ವಿದುರ? ಎಷ್ಟು ಸಲ ಸತ್ಕರಿಸಿದ್ರು ಕೂಡ ನನ್ನ ಪರವಾಗಿ ಒಂದು ಮಾತನ್ನ ಹೇಳಲ್ಲ. ನನ್ನ ಮಗ ಹೇಳಿರೋ ತರ ನಿನ್ನದು ವಯಸ್ಸಾದ ಬ್ರಾಹ್ಮಣನ ಬುದ್ಧಿ ಆಗಿದ್ದಾಯ್ತು. ಈ ಸಮಾಧಾನದ ಮಾತ ನೀನ್ ಹೇಳ್ತಾ ಇರೋದು. ವಿದುರ ಹೇಳ್ದ, ಆಗಿದ್ದಾಯ್ತು ಅನ್ನೋದೇ ನಿಮ್ ಸಮಾಧಾನ ಆಗಿದ್ರೆ ಈ ಅಶಾಂತಿ, ಈ ಸಂವಾದ, ಬಯಕೆ ಯಾಕೆ ಮಾಡ್ತಾ ಇದ್ದೀರಾ? ರೋಗ ಇರೋಲೆ ಚಿಕಿತ್ಸೆ ಮಾಡ್ಕೋಬೇಕು ಪ್ರಭು. ರೋಗ ಒಂದ್ ಕಡೆ ಹುಟ್ಟುಬಿಟ್ಟು ಚಿಕಿತ್ಸೆ ಒಂದ್ ಕಡೆ ಕೊಟ್ರೆ ರೋಗ ಹೋಗಲ್ಲ. ಕಾಲ್ ನೋವಿದ್ರೆ ಕಾಲ್ಗೆ ಔಷಧಿ ಕೊಡ್ಬೇಕೆ ಹೊರತು ತಲೆ ಕೊಡೋದಲ್ಲ. ನಿನ್ನ ಬುದ್ಧಿ ಕೆಟ್ಟೋಗಿದೆ. ಪಾಂಡವರ ಜೊತೆ ಹೋಗಿ ಸೇರ್ಕೊಂಡ್ಬಿಡು. ನನ್ನ ಪೂಜೆ, ಬಹುಮಾನ, ಪುರಸ್ಕಾರ ಎಲ್ಲ ವ್ಯರ್ಥ ಆಗೋಯ್ತು. ನೋಡಿದ್ರ ಪ್ರಭು, ಈಗ ತಾನೇ ಅಗಾಧ ಬುದ್ಧಿ ಅಂತ ಕರೆದ್ರಿ. ನಂದು ಅಭಿಪ್ರಾಯ ಬದಲಾವಣೆ ಆಯ್ತಾ? ಕೊನೆಯ ಮಾತನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಬ್ರಿಗೆ ಒಳ್ಳೆ ಮಾತು ಹೇಳೋದು ಬಹುಮಾನ, ಪೂಜೆ, ಪುರಸ್ಕಾರ ಕೊಡ್ತಾರೆ ಅನ್ನೋ ಆಸೆ ಇದ್ದಲ್ಲ. ಅವ್ರಿಗೆ ಒಳ್ಳೇದ್ ಬಯಸ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ನಿಷ್ಠೂರತೆ ಇರುತ್ತೆ. ಕೆಲವೊಂದ್ಸಲ ಕಠಿಣವಾದ ಪದವನ್ನು ಉಪಯೋಗ ಮಾಡ್ಬೇಕಾಗತ್ತೆ. ನನ್ನಿಂದ ನಿಮ್ಗೆ ತೊಂದರೆ ಆಗ್ತಾ ಇದ್ರೆ ಬೇಡ, ಹೋಗ್ ಬರ್ತೀನಿ ನಾನು. ವಿದುರ ಅಲ್ಲಿ ಇಲ್ಲಿ ವಿಚಾರಿಸ್ತಾ ಕಾಮ್ಯಕವನಕ್ಕೆ ಬಂದಿದ್ದಾನೆ. ವಿದುರನಿಗೆ ಒಂದು ಸ್ವಲ್ಪ ಕೂಡ ದುಃಖ ಆಗ್ಲೇ ಇಲ್ಲ. ಯಾಕಂದ್ರೆ ಅವನು ಗೊತ್ತಿತ್ತು ಹಸ್ತಿನಾವತಿ ಅಪಾಯದಲ್ಲಿದೆ ಅಂತ. ಧೃತರಾಷ್ಟ್ರ ಚಪಲಚಿತ್ತನಾಗಿ ಮಕ್ಕಳದ ಭವಿಷ್ಯ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದ. ಅವನಿಗೆ ಮುಂದೊಂದಿನ ವಂಶವೇ ನಾಶ ಆಗುತ್ತೇನೋ ಅರಿವಿರ್ಲಿಲ್ಲ. ಅವಿವೇಕಿ ಆಗೋಗಿದ್ದ. ಆದ್ರೆ ಅನ್ನದ ಋಣವನ್ನ ತೀರಿಸ್ತಕ್ಕಂಥ ಚಿಂತೆ ವಿದುರನಿಗೆ ಬಲವಾಗಿತ್ತು. ಯುದ್ಧ ನಿಲ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ಪ್ರಯತ್ನವನ್ನ ಮಾಡೋಣ ಅನ್ನೋದು ಅವನ ಮನಸ್ಸಲ್ಲಿತ್ತು. ಕೃಷ್ಣನ ಉಭಯ ಕುಲದ ನಡುವಿನ ಹಿತೋಕ್ತಿ, ಅವನು ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತಾನಲ್ಲ, ಅವನೇ ಮಧ್ಯಸ್ಥಿಕೆ ವಹಿಸ್ಬೇಕು ಅಂತ ಅನ್ಕೊಂಡಿದ್ದ. ಇಂದಲ್ಲ ನಾಳೆ ಸರಿ ಹೋಗುತ್ತೆ ಅನ್ನೋ ಸಣ್ಣ ನಂಬಿಕೆ ಇತ್ತು. ಧೃತರಾಷ್ಟ್ರ ಕರೆಸ್ದಾಗ ಅಯ್ಯೋ, ಧೃತರಾಷ್ಟ್ರನಿಗೆ ಜ್ಞಾನೋದಯ ಆಗಿರ್ಬೇಕು ಅನ್ನೋ ಆಸೆಯಿಂದ ಓಡೋಡ್ ಹೋಗಿದ್ದ. ಆದ್ರೆ ಧೃತರಾಷ್ಟ್ರ ಬದಲಾಗಿರ್ಲಿಲ್ಲ. ಆ ಮೂಢ ದೊರೆಗೆ ಸುಳ್ಳು ಸಾಂತ್ವನ ಬೇಕಿತ್ತು, ಸಮರ್ಥನೆ ಬೇಕಿತ್ತು, ನೀನು ಮಾಡಿದ್ ಸರಿ ಅನ್ನೋರ್ ಬೇಕಿತ್ತು. ಆದ್ರೆ ಮನುಷ್ಯ ತಪ್ಪು ಮಾಡಿದಾಗ ಅದನ್ನ ಸಮರ್ಥನೆ ಮಾಡ್ಕೊಳೋದು ಹೆಚ್ಚು. ವಿದುರ ಯಾವಾಗಲಿಂದ ಹೊರಟ್ನೋ ಶಕುನಿ ಅರ್ಥ ಆಯ್ತು. ದುರ್ಯೋಧನನ ಕರೆಸ್ತಾ, ಕರ್ಣನನ್ನ ಕರೆಸ್ತಾ ಮಾತಾಡ್ತಾ ಇದ್ದಾರೆ. ಏನಂತ? ನಿಮ್ಮಪ್ಪನಿಗೂ ಅವನಿಗೂ ಜಗಳವಾಗೋ ತರ ಇದೆ. ಒಳ್ಳೇದಾಯ್ತು, ಒಂದು ಪೀಡೆ ಕಳೀತು. ಹೋಗಿ ಅಪ್ಪನಿಗೆ ಧೈರ್ಯ ಹೇಳು. ಅವರನ್ನೆಲ್ಲ ಕರೆದುಕೊಂಡು ಕುರುಡ ದೊರೆ ಅಂತಃಪುರಕ್ಕೆ ಬರೋ ವೇಳೆಗೆ ಮಧ್ಯಾಹ್ನ ಆಗೋಗಿತ್ತು. ಈ ಧೃತರಾಷ್ಟ್ರ ಮನಸ್ಸಿನಲ್ಲಿ ಚಂಚಲ. ತಾನೇ ವಿದುರನ ವಿರುದ್ಧ ಎಬ್ಬಿಸಿದ ಒಂದು ಹಸಿ ಇಟ್ಟಿಗೆ ಕಳಚಿ ಬೀಳಲ್ವಾ? ಇಟ್ಟಿಗೆನ ಬೇಯಿಸ್ದಾಗ ಮಾತ್ರ ಗಟ್ಟಿಯಾಗಿ ನಿಲ್ಲದು, ಹಸಿಯಾಗಿಟ್ರೆ ಅದ್ ನಿಲ್ಲಲ್ಲ. ಈ ಕಡೆ ವಿದುರನನ್ನ ಬೈದ್ ಕಳಿಸಿದ್ಮೇಲೆ ಸಂಜೆ ನೆನ್ಪಾಗ್ತಾನೆ. ಆದ್ರೆ ಶಕುನಿ ಮಾತಾಡ್ತಾ ಇದ್ದಾನೆ, ಮಹಾರಾಜ ಪ್ರಧಾನ ಮಾತ್ಯರು ಪದತ್ಯಾಗ ಮಾಡಿದ್ರಂತೆ. ಅಂದ್ರೆ ಮಂತ್ರಿ ಅವರ ಹುದ್ದೆನ ಬಿಟ್ಟು ಹೋದ್ರಂತೆ. ಏನ್ ಚಿಂತೆ? ಶಕುನಿ ಕೇಳ್ತಾ ಇದ್ದಾನೆ ಧೃತರಾಷ್ಟ್ರರನ್ನ. ಬೇಡ ಬೇಡ ಅಂತ ಎದೆ ಬಡ್ಕೊಂಡ್ರು.
ನೀನು ನಿನ್ನ ಜೊತೆಯ ಕುಲಘಾತಕರು ಸೇರಿ ಪಾಂಡು ಪುತ್ರರನ್ನ ಅವಮಾನಿಸಿ ಅವರ ಬಾಯಲ್ಲಿ ಕ್ರೂರವಾದಂತ ಪ್ರತಿಜ್ಞೆ ಮಾಡಿಸಿ ಅವರ ಸರ್ವಸ್ವ ಅಪಹಾರವನ್ನ ಮಾಡಿಸಿ ಊರಿಂದ ಹೊರಗಡೆ ಕಳಿಸಿದ್ಮೇಲೆ ನಾನು ಹೆಂಗಪ್ಪ ಸಮಾಧಾನವಾಗಿರ್ಲಿ? ನಿನಗೇನೋ ಚಿಂತೆ ಇಲ್ಲ, ನೀನು ಹೊರಗಿಂದ ಬಂದವನು, ಆದ್ರೆ ಇದು ನನ್ನ ಕುಲ, ನನಗ್ ಚಿಂತೆ ಆಗ್ತಾ ಇದೆ. ವಿದುರನನ್ನ ಸಮಾಧಾನ ಮಾಡಕ್ಕೋಸ್ಕರ ಕರ್ದೆ. ಅವನೇನ್ ಪದತ್ಯಾಗ ಮಾಡ್ಲಿಲ್ಲ, ಆದ್ರೆ ಅವ್ನು ನಂಗೇನ್ ಸಮಾಧಾನನೂ ಮಾಡ್ಲಿಲ್ಲ. ಅವನಿಗೆ ಬೇಜಾರು, ತೀರ್ಥಯಾತ್ರೆ ಮಾಡಿ ಬರ್ಲಿಕ್ಕೋಸ್ಕರ ಹೋದ್ನೇನು. ಶಕುನಿಗೆ ಅನುಮಾನ, ಏನ್ ಮಾತಾಡ್ಬಿಟ್ಟಿದಾರೋ ಇವರಿಬ್ರು ಅಂತ, ಅಥವಾ ಇವನೇ ಮರಮಾಚ್ತಾ ಇದ್ದಾನೆ ಅನ್ನೋ ಒಂದು ಧೃತರಾಷ್ಟ್ರನ್ ಮೇಲೂ ಅನುಮಾನ. ಹಾಗಾದ್ರೆ ಯಾಕೆ ಮಹಾಮಾತ್ಯರು ಹಿಂದೆ ಮುಂದೆ ನೋಡದೆ ಮನೆಗೂ ತೆರಳದೆ ಅರಮನೆಯಿಂದ ಹೊರಟೋದ್ರು? ಇಷ್ಟೆಲ್ಲ ವಿಚಾರ ಹೇಳ್ತಾ ಇದ್ಯಾ ಅಂದ್ರೆ ಅವ್ನ್ ಎಲ್ಲಿ ಹೋದ ಅಂತ ನಿನ್ನ ಗೂಢಾಚಾರರು ಹೇಳಿಲ್ವ ಶಕುನಿ? ಕಣ್ಣಿಲ್ದಿರೋ ನನ್ನನ್ ಕೇಳ್ತಾ ಇದ್ಯಾ? ಬಿದಿರ ಎಲ್ಲಿಗಾದ್ರೂ ಹೋಗ್ಲಿ ಬಿಡು, ಇಲ್ಲಿದ್ ಮಾಡೋದೇನಿದೆ? ಶಕುನಿಗೆ ಕೆಲ್ಸ ಕೆಡ್ತು ಅಂತ ಅನಿಸ್ತು. ಕೋಪ ಮಾಡ್ಕೊಂಡ್ಬಿಟ್ಟಿದೆ ಧೃತರಾಷ್ಟ್ರ. ಅವನ್ ಸಮಾಧಾನ ಮಾಡೋ, ಮಾತಾಡ್ಬೇಕು. ಅದಕ್ ಮಾತಾಡ್ತಾ ಇದ್ದಾನೆ, ಪ್ರಭು ನೀವ್ ಯಾವ ನಿರ್ಧಾರ ತಗೊಂಡ್ರು ನಮ್ ಸಮ್ಮತಿ ಇದೆ, ಆದ್ರೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಮಹಾಮಾತ್ಯರು ಎಲ್ಲ ಕಡೆ ಇರ್ತಾರ, ಅವರು ನಮ್ ಪಕ್ಷ ಏನಲ್ಲ, ಅವ್ರು ಎಲ್ಲಾ ಪಕ್ಷದಲ್ಲೂ ಇದ್ದಾರೆ. ಅವರಲ್ಲಿರೋ ಕೆಟ್ಟ ಗುಣ ನೀವು ಬರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲಿದ್ರು ಹುಡುಕ್ಸಿ ಕರ್ಕೊಂಡ್ ಬರೋಣ ಬಿಡಿ ವಿದುರನನ್ನ. ಧೃತರಾಷ್ಟ್ರ ಹೇಳ್ತಾನೆ, ಆಯ್ತು, ಸಂಜಯನನ್ನ ಕರೆಸ್ಬೇಕು, ನಾನು ಸಂಜಯನ ಜೊತೆ ಮಾತಾಡ್ಬೇಕು. ಸದ್ಯಕ್ಕೆ ದುರ್ಯೋಧನ ಸಮಸ್ತ ರಾಜ್ಯವನ್ನ ಅನುಭವಿಸಿದ್ರು ಕೂಡ ಭಯ ಇದೆ, ಸಂದೇಹ ಇದೆ, ಚಿಂತೆ ಇದೆ. ಇದೆಲ್ಲವೂ ಕೂಡ ಅವನನ್ನ ಕಾಡ್ತಾ ಇದ್ದ ಧೃತರಾಷ್ಟ್ರನನ್ನ. ಪಾಂಡವರು ಇರ್ಲೇಬಾರ್ದು ಅಂತ ಅವರು ಯಾವೆಲ್ಲ ನಿರ್ಧಾರ ತಗೊಂಡ್ರಲ್ಲ, ಅದು ಸುಲಭ ಅಲ್ಲ. ಕೌರವರು ವಿಹಾರಕ್ಕೋ ಬೇಟೆಗೋ ಅಂತ ಪಾಂಡವರಿರೋ ಜಾಗಕ್ಕೆ ಹೋಗಿ ಅವರನ್ನ ಸುತ್ತುವರೆದು ಕೊಲ್ಲಬೇಕು, ಅಥವಾ ಅವ್ರಿರೋ ಕಾಡ್ಗೆ ಬೆಂಕಿ ಹಚ್ಬಿಡ್ಬೇಕು. 5 ಜನ ಅಣ್ಣ ತಮ್ಮಂದಿರು ಒಟ್ಟಿಗೆ ಇಲ್ದಿರ್ಬೇಕಾದ್ರೆ ಒಬ್ಬೊಬ್ಬರನ್ನೇ ಕೊಲ್ಲಬೇಕು. ಹೊಂಚಾಕ್ಬೇಕು, ಸಂದರ್ಭ ನೋಡ್ಕೋಬೇಕು. ಮೊದಲು ನಕುಲನನ್ನ ಸಾಯಿಸ್ಬೇಕು, ಸಹದೇವನನ್ನ ಸಾಯಿಸ್ಬೇಕು, ಆಮೇಲೆ ಅರ್ಜುನನನ್ನ ಸಾಯಿಸ್ಬೇಕು, ಆಮೇಲೆ ಯುಧಿಷ್ಠಿರನನ್ನ ಸಾಯಿಸ್ಬೇಕು, ದ್ರೌಪದಿಯನ್ನ ಯಾರಿಗೂ ಅನುಮಾನ ಬಾರದಂತೆ ಮುಗಿಸ್ಬಿಡ್ಬೇಕು, ಕಡೆಗೆ ಉಳಿಯೋ ಭೀಮನನ್ನ ಏಕಾಂಗಿ ಮಾಡ್ಬೇಕು. ಆಮೇಲೆ ನೇರವಾದ ಯುದ್ಧವಿಲ್ಲದಂತೆ ಕಪಟದಿಂದ ಅವನನ್ನ ಸಾಯಿಸ್ಬೇಕು. ನಾವು ಅವರನ್ನ ಸಾಯಿಸಿದ್ವಿ ಅನ್ನೋ ಕುರುಹು ಯಾರಿಗೂ ತಿಳಿದಿರಬಾರ್ದು, ಯಾರಿಗೂ ಅನುಮಾನ ಬರಬಾರ್ದು. ಪಾಂಡವರ ಸಹಾಯಕ್ಕೆ ಯಾರು ಒದಗಿ ಬಂದಿರಬಾರ್ದು. ಕೇಳಿದ್ರೆ ಕಾಡಲ್ಲಿ ಸತ್ ಹೋದ್ರು ಹುಲಿನೋ ಸಿಂಹನೋ ತಿಂದಿರ್ಬೇಕು ಅಂತ ಹೇಳ್ಬೇಕು, ಅಥವಾ ನೀರಲ್ಲಿ ಇಳ್ಬೇಕಾದ್ರೆ ಒಂದು ದೊಡ್ಡ ಅಲೆ ಬಂದು ಒತ್ಕೊಂಡು ಹೋಯ್ತು ಅಂತ ಹೇಳ್ಬೇಕು, ಅಥವಾ ಕಾಡಿಗೆ ಕಾಳ್ಗಿಚ್ಚು ಹಚ್ತು ಅಂತ ಹೇಳ್ಬೇಕು, ಸಿಡಿಲು ಬಡ್ದು ಎಲ್ಲ ಸತ್ತೋದ್ರು ಅಂತ ಹೇಳ್ಬೇಕು, ಅಥವಾ ಕಾಡಿನಲ್ಲಿ ದೊಡ್ಡ ರೋಗ ಬಂದು ನರಳಿ ನರಳಿ ಸತ್ರು ಅಂತ ಹೇಳ್ಬೇಕು. ಇದೆಲ್ಲ ಶಕುನಿ, ಕರ್ಣ, ದುರ್ಯೋಧನ ಮಾಡ್ತಾ ಇರ್ತಕ್ಕಂಥ ಸಂಚು. ಅವರ ಲೆಕ್ಕ, ಅವರ ಯೋಜನೆ, ದುಶ್ಯಾಸನನ ಸಹಮತ ಇದೆ ಇದಕ್ಕೆ. ಸಂಚು ಮಾಡ್ತಾ ಇದ್ದಾರೆ, ಯಾವ ರೀತಿ ಸಾಯಿಸ್ಬೇಕು ಕಾಡಲ್ಲಿ ಇವ್ರನ್ನ. ಯಾವುದೋ ಒಂದು ಸಂಚು ಸಿದ್ಧ ಮಾಡಿದ್ರು. ರಾತ್ರಿ ದುರ್ಯೋಧನ, ಕರ್ಣ, ಶಕುನಿಗಳು ಧೃತರಾಷ್ಟ್ರನ ಬಳಿ ಏಕಾಂತವಾಗಿ ಮಾತಾಡ್ತಾ ಇದ್ದಾರೆ. ಶಕುನಿ ಹೇಳ್ತಾರೆ, ಮಹಾರಾಜ ಒಂದು ಮಾತು ಹೇಳ್ತೀವಿ, ಕೋಪ ಮಾಡ್ಕೋಬಾರ್ದು. ಶತ್ರುಗಳನ್ನ ನಾವು ಜೀವ ಸಹಿತ ಇರೋದಕ್ಕೆ ಬಿಟ್ರೆ ಅವರು ನಮ್ಮ ಜೀವವನ್ನ ತೆಗಿತಾರೆ ಅನ್ನೋದು ಶಾಸ್ತ್ರ. ಅಲ್ಲದೆ ಪಾಂಡವರ ಪ್ರತಿಜ್ಞೆ ಬೇರೆ ಇದೆ, ನಿಮ್ಮ ಮಕ್ಕಳನ್ನ ಸಾಯಿಸ್ತೀವಿ ಅಂತ. ಅವ್ರ ಜೊತೆ ಏನಾದ್ರೂ ಬೇರೆ ಪಕ್ಷಗಳು ಸೇರ್ಕೊಂಡ್ಬಿಟ್ರೆ ಆಪತ್ತು ನಮಗೆ ತಪ್ಪಿದ್ದಲ್ಲ. ಯಾಕೋ ಈಗೀಗ ನಿಮ್ಮ ಮನಸ್ಸು ಕೂಡ ಸರಿ ಇಲ್ಲ. ನೀವು ಕರುಣಾಮೂರ್ತಿ, ನೀವು ಕರುಣೆ ಬೇಗ ಬಂದ್ಬಿಡುತ್ತೆ ನಿಮಗೆ. ಜೂಜಿನ ಸಂದರ್ಭದಲ್ಲಿ ಅವರು ಸೋತಿರೋದ್ನೆಲ್ಲ ವಾಪಸ್ ಅವ್ರಿಗೆ ಕೊಡ್ಬೇಕು ಅನ್ನೋ ನಿರ್ಧಾರ ಮಾಡಿದ್ರಿ.
ನಿಮ್ಮ ಮಾತಿಗೆ ದುರ್ಯೋಧನ ಕಟ್ಟಿಬಿದ್ದು ಹೂ ಅಂದು ಬಿಡ್ತಾನೆ. ಅದು ಅವನ ಮರಣಕ್ಕೆ ಅಪ್ಪಣೆ ಕೊಟ್ಟಂತೆ. ಶಕುನಿಯ ಮಾತು ಧೃತರಾಷ್ಟ್ರನಿಗೆ ಸಿಡಿಲು ಬಡಿದಿರೋ ತರ ಆಯ್ತು. ಇದು ಸತ್ಯ ಅಂತ ಅನಿಸ್ತು. ಶಕುನಿಗೆ ಒಂದು ಮಾತು ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ, ಪ್ರಾಯೋಪವೇಶ ಯಾವುದಕ್ಕೂ ಪರಿಹಾರವಲ್ಲ ಅಲ್ವಪ್ಪ. ಅಂದ್ರೆ ಸಾಯೋಂತ ಪರಿಸ್ಥಿತಿ ದುರ್ಯೋಧನಿಗೆ ಯಾಕೆ ಬರುತ್ತೆ? ಇನ್ನೂ ಬಂದಿಲ್ಲ, ಕಾಲ ಇದೆ, ಕಾಯೋಣ, ಸಮಯ ಇದೆ. ಪಾಂಡವರು ನೇರ ಯುದ್ಧದಲ್ಲಿ ಅಜೇಯರು, ನಾನು ಒಪ್ತೀನಿ ಮಾತ್ನ. ಜೊತೆಗೆ ಯುಧಿಷ್ಠಿರ ತನ್ನ ಮಾತನ್ನ ಯಾವತ್ತೂ ಮುರಿಯೋದಿಲ್ಲ. ಯುಧಿಷ್ಠಿರನ ಮಾತಿಗೆ ಅವನ ತಮ್ಮಂದಿರು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಇಷ್ಟು ದಿನ ನೀನು ಮಾಡಿರುವಂತ ಎಲ್ಲ ಉಪಾಯಗಳು ಕೂಡ ಪ್ರಯೋಜನ ಆಗ್ಲಿಲ್ಲ. ಯಾವ್ದಾದ್ರೂ ಉಪಾಯ ಇದ್ರೆ ಹೇಳು ನೋಡೋಣ. ಅದನ್ನೇ ಮಾತಾಡಕ್ ಬಂದಿದ್ದೀವಿ ಮಹಾರಾಜ. ಶತ್ರು ಶೇಷವನ್ನ ಉಳಿಸಬಾರ್ದು ನಾವು. ನಿತ್ಯ ಭಯದಲ್ಲಿ ಸಾಯಿಸಬಾರ್ದು, ಅಥವಾ ನಾವು ಸಾಯ್ಬಾರ್ದು. ಯಾವತ್ತೋ ಸಾಯಿಸ್ತಾರೆ, ಅದ್ ನಮ್ಗೆ ಗೊತ್ತಿರೋ ಸತ್ಯ. ಹಾಗಾಗಿ ಯಾಕ ಆ ಚಿಂತೆಯಲ್ಲಿ ನಾವು ಸಾಯ್ಬೇಕು? ಹೋಗ್ಲಿ, ದುರ್ಯೋಧನನ್ನ ಯಾಕೆ ಸಾಯಿಸ್ಬೇಕು? ಒಂದು ವಿಸ್ಮಯ, ಒಂದು ಪವಾಡ, ಒಂದು ಅದ್ಭುತ ನಡೆದು ಏನಾದ್ರೂ ಮಾಡಿ ಅವರನ್ನ ಸಾಯಿಸ್ಬಿಟ್ರೆ? ಶಕುನಿ ಈ ಮಾತನ್ನ ಆಡ್ತಾ ಇರ್ಬೇಕಾದ್ರೆ ಒಂದು ವಿಸ್ಮಯ ನಡೀತಲ್ಲಿ. ಭಗವಾನ್ ವ್ಯಾಸರು ಅಂತ ಹೇಳ್ತಾ ಮಂಡಿಯೂರಿ ನಮಸ್ಕರಿಸ್ತಾ ಪರವಶನಾಗಿ ಶಕುನಿಯ ಹೃದಯ ಬಾಯಿಗೆ ಬಂತು. ದುರ್ಯೋಧನ ಬೆಚ್ಚಿ ಮೂರ್ಛಿತನಾಗೋದ್ರಲ್ಲಿದ್ದ. ದುಶ್ಯಾಸನಿಗೆ ಭಯವಾಯ್ತು. ಧೃತರಾಷ್ಟ್ರ ಬೇರೆಯವರ ಸಹಾಯದಿಂದ ಎದ್ದು ಕೂತ. ಸ್ವಲ್ಪ ಹೊತ್ತು ಮೌನ. ಯಾಕಂದ್ರೆ ಅಲ್ಲಿ ವ್ಯಾಸರು ಪ್ರಕಟರಾದ್ರು, ದೈವ ಸ್ವರೂಪಿಯಾಗಿರ್ತಕ್ಕಂಥ ವ್ಯಾಸರು ಮಾತಾಡ್ತಾ ಇದ್ದಾರೆ. ಅಂಬಿಕೆಯ, ಯಾರು ಅಂಬಿಕೆಯ? ಅಂಬಿಕೆ, ಅಂಬಾಲಿಕೆ. ಅದರಲ್ಲಿ ಈ ಅಂಬಿಕೆ ಶಿಶುವಾಗಿ ಜನಿಸಿದಂತವನು ಯಾರು? ಧೃತರಾಷ್ಟ್ರ. ಹಾಗಾಗಿ ಅವನನ್ನ ಅಂಬಿಕೆಯ ಅಂತ ಕರೀತಾ ಇದ್ದಾರೆ. ಅಂಬಿಕೆಯ, ನಾನು ಈ ಕುಲ ಕಲಹದ ಆಚೆಗಿನ ಹಿರಿಯ. ನನಗೆ ರಾಜಕೀಯ ಗೊತ್ತಿಲ್ಲ. ನಾನು ರಂಗನಾಯಕದಲ್ಲಿರೋನು. ಶ್ರೀಕೃಷ್ಣ ನಮ್ಮ ರಂಗದ ನಾಯಕ, ಅಂದ್ರೆ ಅವನೇ ನಮ್ಮ ಪ್ರಭು. ಅವನು ಭೂಭಾರ ಇಳಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಅವನಿಗಿಂತ ಮೊದಲು ನಾವು ಆತ್ಮಶೋಧನೆಯನ್ನ ಮಾಡ್ಕೊಂಡಿದ್ದೆ ಆದ್ರೆ ಭೂಮಿಯನ್ನ ಉಳಿಸ್ಬೋದು. ಭೂಭಾರ ಹರಣಕ್ಕಾಗಿ ಈ ವೇಷವನ್ನ ತೊಟ್ಟಿದ್ದಾನೆ ಪರಮಾತ್ಮನಾಗಿರ್ತಕ್ಕಂಥ ಕೃಷ್ಣ. ಪರ್ವತವನ್ನೋ, ಸಮುದ್ರದ ನೀರನ್ನೋ, ಅಥವಾ ಸಮುದ್ರದಲ್ಲಿರೋ ಜಲಚರ ಪ್ರಾಣಿಗಳನ್ನೋ, ಅರಣ್ಯದಲ್ಲಿರುವ ಪಶುಗಳನ್ನೋ ನಾಶ ಮಾಡಬೇಕು ಅನ್ನೋದು ಕೃಷ್ಣನ ಉದ್ದೇಶ ಅಲ್ಲ. ಈ ಭಾರ ಇರೋದು ಮನುಷ್ಯ ಜಾತಿಯಲ್ಲಿ. ಯಾವತ್ತು ಭೂಮಿಯಲ್ಲಿ ಅಸಂಖ್ಯಾತ ಪ್ರಾಣಿ ಪಕ್ಷಿಗಳಿದ್ರೂ ಭೂಮಿಗೆ ಭಾರ ಆಗಲ್ವಂತೆ. ಕಿಡಿಗೇಡಿಯಾದಂತಹ ಮನುಷ್ಯ ಇದ್ರೆ ಭೂಮಿ ಭಾರ ಆಗತ್ತಂತೆ. ಶಿಶುಪಾಲ, ಕಂಸ, ಜರಾಸಂಧ, ಕಾಲಯವನ, ಏನಾದ್ರೂ ಎಲ್ಲ ಕುರುಕುಲದ ದೊರೆಗಳು ಈ ಸಾಲಿನಲ್ಲಿ ಸೇರಬಾರ್ದು. ಭೂಭಾರಕ್ಕೆ ಇವರು ಇದ್ದಾರೆ ಅಂತ ಆಗಬಾರ್ದು ಅನ್ನೋ ನನ್ನ ಚಿಂತೆ. ನೀನು ಪಾಂಡವರನ್ನ ಕಪಟ ದೂತದಲ್ಲಿ ವಂಚಿಸಿ ಕಾಡಿಗೆ ಓಡಿಸಿದ್ದು ಅಧರ್ಮ. ಇದೇ ಭಾರ, ನೀನು ಹೊರಕ್ಕಾಗಲ್ಲ ಇದನ್ನ. ಮತ್ತೆ ಕಾಳಲ್ಲೂ ಅವ್ರನ್ನ ಇರಕ್ಕೆ ಬಿಡ್ತಾ ಇಲ್ಲ ನೆಮ್ಮದಿಯಿಂದ. ಅಲ್ಲೂ ಕಾಟ ಕೊಟ್ಟು ಕೊಲ್ಸೋ ತಂತ್ರ ಮಾಡ್ತಾ ಇದ್ಯಾ. ದ್ರೌಪದಿಗೆ ಅಕ್ಷಯ ವಸ್ತ್ರ ಪ್ರಾಪ್ತಿಯಾಗಿದ್ದು ಲೋಕಕ್ಕೆಲ್ಲ ಗೊತ್ತಿರೋ ವಿಚಾರ. ಅಂದ್ರೆ ನ್ಯಾಯ ಅವ್ರ ಕಡೆ ಇದೆ. ನಾನಿಲ್ಲಿ ಬಂದಿರೋದು ಪವಾಡದಂತೆ ಇರ್ಬೇಕು. ಯಾಕಂದ್ರೆ ದೇವತೆಗಳು ಸದಾ ನಮ್ಮನ್ನ ನೋಡ್ತಾ ಇರ್ತಾರೆ. ಭಗವಂತನಿಗೆ ಭೂಭಾರ ಇಳಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಪಾಂಡವರು ದೈವಾಂಶ ಸಂಭೂತರು. ಪಾಂಡವರನ್ನ ಕರೆಸಿ ಅವರ ರಾಜ್ಯ ಅವರಿಗೆ ಕೊಡು. ಇಲ್ಲವಾದ್ರೆ ನೀನೇ ಮಾಡಿಕೊಂಡ ನಿಯಮಕ್ಕೆ ನೀನು ಬದ್ಧನಾಗು. ವಿನಾಕಾರಣ ಅವರನ್ನ ಕೆಣಕಿದ್ರೆ ನಿನ್ನ ಮಕ್ಕಳು ಸಾಯ್ತಾರೆ. ಈ ವ್ಯರ್ಥ
ಪ್ರಯತ್ನವನ್ನ ಬಿಡು. ವ್ಯಾಸರು ಪ್ರಕಟರಾದ್ರು, ಅಲ್ಲಿರೋರ್ಗೆಲ್ಲ ಬುದ್ಧಿವಾದವನ್ನ ಹೇಳಿದ್ರು. ಮುಂದೆ ಏನಾಗ್ತಾ ಇದೆ, ವಿದುರ ಏಕಾಂಗಿಯಾಗಿ ಪಾದಚಾರಿಯಾಗಿ ಬಂದು ಸೇರಿದ್ದು ಯುಧಿಷ್ಠಿರನಿರುವ ಸ್ಥಳಕ್ಕೆ. ವಿದುರನನ್ನ ನೋಡಿದ ತಕ್ಷಣ ಯುಧಿಷ್ಠಿರನಿಗೆ ಆಶ್ಚರ್ಯ ಆಯ್ತು. ಏನು ಚಿಕ್ಕಪ್ಪ, ಈ ಸ್ಥಿತಿಯಲ್ಲಿ ಇಷ್ಟು ದೂರ ಪ್ರಯಾಣವನ್ನ ಮಾಡಿ ಬಂದಿದ್ದೀರಾ? ಅರಮನೆಯಲ್ಲೆಲ್ಲೂ ಕ್ಷೇಮವಾಗಿದ್ದಾರಾ? ಯಾಕೋ ನಿಮ್ಮ ಮುಖ ಕಾಂತಿಯಿಂದ ತುಂಬಿರ್ತಿತ್ತು, ಇವತ್ತು ಕಾಂತಿನೇ ಇಲ್ಲ. ಏನು ವಾರ್ತೆ ತಂದಿದ್ದೀರಿ? ಚಿಕ್ಕಪ್ಪನನ್ನು ನೋಡಿದ ತಕ್ಷಣ ಯುಧಿಷ್ಠಿರನಿಗೆ ಕೊಂಚ ಸಮಾಧಾನವಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ವಿದುರ ಹೇಳ್ತಾ ಇದ್ದಾನೆ, ವತ್ಸ, ನನಗೆ ಅಧಿಕಾರ ನಿವೃತ್ತಿ ಆಯ್ತೀಗ. ಈ ಹಿಂದೆ ಬರೀ ಹೆಸರಿಗೆ ಮಾತ್ರ ಇದ್ದೆ, ಹಾಗಾಗಿ ನಾನೇ ಆ ಸ್ಥಾನವನ್ನ ಬಿಟ್ಟು ಬಂದ್ಬಿಟ್ಟೆ. ದೊರೆಯೇ ಸೆರೆ ಬಿಡಿಸ್ತಾ ನನ್ನನ್ನ. ಈ ನಿವೃತ್ತಿ ಹೊಂದದ ಮೇಲೆ ಅರಮನೆ ರಥವಾಹನ ಯಾಕೆ ನನಗೆ? ಅದ್ ನಂಗೆ ಸಂಬಂಧಕ್ಕೆ ಬರಲ್ಲ. ನನ್ನ ಅಧಿಕಾರದಲ್ಲಿ ಇರೋ ತನಕ ಅದನ್ನ ಅನುಭವಿಸುವುದೇ ಹೊರತು ಅಧಿಕಾರದಿಂದ ಹೊರಗಡೆ ಬಂದ್ಮೇಲೆ ನಾನು ಅನುಭವಿಸ್ಲಿಕ್ಕೆ ಯೋಗ್ಯನಲ್ಲ. ಸತ್ಸಂಗದಲ್ಲಿ ನಾನು ಕಾಲವನ್ನ ಕಳಿತೀನಿ ಇನ್ ಮೇಲೆ. ಸತ್ಸಂಗದಲ್ಲಿ ಮನಃಶಾಂತಿ ಸಿಗುತ್ತೆ. ಹಾಗಾಗಿ ತಪೋಭೂಮಿ, ಈ ಋಷಿಮುನಿಗಳ ಒಡನಾಟ, ಧರ್ಮಾಚರಣೆ, ಸತ್ಶ್ರವಣಗಳಿಂದ ಗುರುಗಳ ಹಿತ ವಾಕ್ಯಗಳನ್ನು ಕೇಳ್ತಾ ನನ್ನ ಪಾಪಗಳನ್ನ ತೊಳೆದುಕೊಂಡು ಇನ್ನಾದ್ರೂ ನನ್ನ ಕೊನೆ ಗಳಿಗೆಯನ್ನ ಸುಖಮಯವಾಗಿರಿಸ್ಕೊಳ್ಳೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಯುಧಿಷ್ಠಿರನಿಗೆ ಇದೇನು ಅಚ್ಚರಿ ಆಗ್ಲಿಲ್ಲ. ಯಾಕಂದ್ರೆ ವಿದುರನ ಗುಣ ಅವರಿಗೆ ಗೊತ್ತಿತ್ತು. ಸೂರ್ಯ ಕೊಟ್ಟಂತ ಅಕ್ಷಯ ಪಾತ್ರೆ ಮಹಿಮೆಯನ್ನೆಲ್ಲ ವಿವರಿಸ್ತಾ, ಸಾವಿರಾರು ಜನ ಬಂದ್ರೂ ಕೂಡ ಅವರಿಗೆ ಅನ್ನದಾನವನ್ನ ಮಾಡ್ತೀವಿ ಅನ್ನೋದೆಲ್ಲ ವಿದುರನಿಗೆ ಗೊತ್ತಾಯ್ತು. ವಿದುರ ಕೂಡ ಧೃತರಾಷ್ಟ್ರನಿಗೂ ವಿದುರನಿಗೂ ನಡೆದಂತ ಮಾತುಕತೆಯನ್ನ ಹೇಳಿದ್ರು. ಒಂದೆರಡು ದಿನಗಳಲ್ಲೇ ವಿದುರ ಹಸ್ತಿನಾವತಿಯನ್ನ ಮರ್ತ ಹೊಸ ಜೀವನ ಕ್ರಮಕ್ಕೆ ಹೊಂದಿಕೊಂಡ. ಆಗಾಗ ಒಂದೇ ಚಿಂತೆ, ಕುಂತಿ ಹೇಗಿದ್ದಾಳೋ ಅನ್ನೋ ಚಿಂತೆ. ಭೀಷ್ಮ ಇರೋವರೆಗೂ ಕೂಡ ಕುಂತಿಗೆ ಅಪಾಯವಿಲ್ಲ ಅನ್ನೋದು ಅವನಿಗೆ ಗೊತ್ತಿದ್ರು ಕೂಡ ಮನಸ್ಸು ಆಗಾಗ ಕುಂತಿ ವಿಚಾರ ಬರ್ತಾ ಇತ್ತು. ಯಾಕಂದ್ರೆ ಪಾಂಡವರ ಜೊತೆ ಅರಗಿನ ಮನೆಯಲ್ಲಿ ಕುಂತಿನ ಕೂಡ ಅವರು ಕೊಲ್ಲಿಕ್ಕೆ ಹೋಗಿದ್ರು. ಈ ಕಡೆ ವ್ಯಾಸರು ಧೃತರಾಷ್ಟ್ರನನ್ನ ನಿಂದಿಸಿ ಎಚ್ಚರಿಕೆಯನ್ನ ಕೊಡ್ತಿದ್ರು. ಅಲ್ಲೇ ಇದ್ದ ಶಕುನಿ ದುರ್ಯೋಧನರಿಗೆ ಭಯ ಆವರಿಸ್ಬಿಟ್ಟಿತ್ತು. ನಾವ್ ಏನು ಮಾಡಿದ್ರು ಈ ಮುನಿಗೆ ಗೊತ್ತಾಗ್ಬಿಡುತ್ತಲ್ಲ, ಈ ವ್ಯಾಸ ಮುನಿಗೆ ಎಲ್ಲಿರ್ತಾರೋ ಥಟ್ ಅಂತ ಬಂದ್ಬಿಡ್ತಾರಲ್ಲ. ಇವನ್ ರಾಜಕಾರಣಿ ಅಲ್ಲ ಅಂತಾನೆ. ಕೃಷ್ಣನಿಗಿಂತ ಹೆಚ್ಚು ಅಪಾಯಕಾರಿ ವ್ಯಾಸ ಅಂತ ಮಾತಾಡ್ಕೊಂತ ಇದ್ದಾರೆ ಅವರವರೇ. ಕ್ಷಣ ಮಾತ್ರದಲ್ಲಿ ದೊರೆಯ ಮನಸ್ಸನ್ನ ಬದಲಾವಣೆಯನ್ನ ಮಾಡಕ್ ಬಂದ್ಬಿಡ್ತಾರೆ. ಇವನ ಹಿಂದೆ ಜಗತ್ತಿನ ಇಡೀ ಬ್ರಾಹ್ಮಣ ಸಂಕುಲ ಇದೆ. ಇವನು ಯಾವತ್ತೂ ನಮಗೆ ಒಳಿತಾಗಲಾರ. ಯಾವಾಗ ವ್ಯಾಸರು ಉಪದೇಶವನ್ನ ಕೊಡ್ತಾ ಇರ್ಬೇಕಾದ್ರೆ ಕಳ್ಳ ಮಾರ್ಗದಲ್ಲಿ ಅವರೆಲ್ಲರೂ ಕೂಡ ಅಲ್ಲಿಂದ ಹೋಗ್ಬಿಟ್ರು. ಹೊರಗೆ ನಿಂತಿದ್ದ ಸಂಜಯ ನೋಡ್ದ. ಕದ ತೆರೆದಾಗ ವ್ಯಾಸಾಗಮನವನ್ನ ಗಮನಿಸ್ತಾ ವ್ಯಾಸರು ಆಶೀರ್ವಾದವನ್ನ ಮಾಡಿದ್ರು ಸಂಜಯನಿಗೆ. ಕುಳಿತುಕೊಳ್ಳುವಂತೆ ಕೈ ಸನ್ನೆ ಮಾಡಿದ್ರು. ಸಂಜಯನಿಗೆ ವ್ಯಾಸರು ಉಪದೇಶವನ್ನ ಕೊಡ್ತಾ ಇದ್ದಾರೆ, ಧರ್ಮದ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಅನ್ನದ ಋಣ ತೀರಿಸಕ್ಕೆ ಎರಡೂ ಕುಲಗಳ ರಕ್ಷಣೆಯ ಹೊಣೆಯನ್ನ ಹೊರು ಅಂತ ಹೇಳ್ತಾ ಇದ್ದಾರೆ. ಗುರುಗಳು ಈ ಮಾತನ್ನ ಹೇಳಿದಾಗ ಸಂಜಯನ ಕಂಠ ಬಿಗಿತಾ ಇದೆ. ಯಾಕಂದ್ರೆ ಇಂಥ ದೊಡ್ಡ ಜವಾಬ್ದಾರಿ, ಆಜ್ಞಾಭಂಗ, ಆಜ್ಞಾಪಾಲನೆ ತುಂಬಾ ಕಷ್ಟ. ಎರಡು ದೋಣಿ ಮೇಲ್ ಕಾಲಿಡೋದು ತುಂಬಾ ಕಷ್ಟ. ಪಾಂಡವರ ಕಡೆ ಹೋದ್ರೆ ಕೌರವರಿಗೆ ಬೇಸರ, ಕೌರವರ ಪರವಾಗಿ ಹೋದ್ರೆ ಪಾಂಡವರಿಗೆ ಬೇಸರ. ಆದ್ರೆ ಗುರುಗಳ ಮಾತಿಗೆ ಎದುರನ್ನ ಆಡ್ಲಿಲ್ಲ. ವ್ಯಾಸರ ಗಮನಕ್ಕೆ ವಿದುರ ಇಲ್ಲ ಅನ್ನೋದು ಬಂತು. ದೊರೆಗೆ ಹೇಳ್ತಾ ಇದ್ದಾನೆ, ಮನುಷ್ಯನಿಗೆ ಕೆಟ್ಟ ಸಮಯ ಬಂದಾಗ ಅವನ ಬುದ್ಧಿ ವಿಷಮವಾಗಿ ಕೆಲಸ ಮಾಡುತ್ತೆ. ಹತ್ತಿರವಿದ್ದ ಒಳ್ಳೆ ವ್ಯಕ್ತಿಗಳನ್ನ ದೂರ ಮಾಡ್ಕೊಂಡ್ಬಿಡ್ತಾನೆ.
ಲಕ್ಷ್ಮಣನನ್ನ ಸೀತೆ ಓಡಿಸಿದ್ಲಲ್ಲ ಹಾಗೆ. ಆ ದಿನ ಸೀತೆ ಲಕ್ಷ್ಮಣನನ್ನ ದೂರ ಮಾಡ್ಕೊಳ್ದೆ ಇದ್ದಿದ್ರೆ ರಾಮಾಯಣ ನಡೀತಾ ಇತ್ತ. ರಾವಣನಿಂದ ಅಪಹೃತಳಾಗ್ತಾ ಇದ್ಲ. ಐಶ್ವರ್ಯ ಕಳೆದುಕೊಂಡ್ರು, ಜೊತೆಲಿರುವಂತ ಒಳ್ಳೆ ವ್ಯಕ್ತಿಗಳನ್ನ ಕಳ್ಕೋಬಾರ್ದು. ಈ ಎಲ್ಲ ಮಾತುಗಳು ಧೃತರಾಷ್ಟ್ರನಿಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಸಂಜಯ ಆ ಉದ್ದೇಶದಿಂದ ಕರೆಸಿ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾನೆ. ವ್ಯಾಸರು ಹೇಳ್ತಾ ಇದ್ದಾರೆ, ದೊರೆ, ದೇವಲೋಕದ ಕಾಮಧೇನುವಿನ ಕಥೆಯನ್ನ ಕೇಳಿದ್ದೀಯಲ್ವಾ? ದೇವಲೋಕದಲ್ಲಿದ್ದು ಅಳುತ್ತಿದ್ದ ಕಾಮಧೇನುವಿನ ವರ್ತನೆ ಆಶ್ಚರ್ಯ ಆಯ್ತು. ಕಾಮಧೇನು ಹುಟ್ಕೊಂತು, ದೇವಲೋಕದಲ್ಲಿದೆ, ಅಳ್ತಾ ಇದೆ, ಅದು ನಿತ್ಯ ಕಣ್ಣೀರನ್ನು ಸುರಿಸ್ತಾ ಇದೆ. ಇಂದ್ರನಿಗೆ ಆಶ್ಚರ್ಯ, ಕೇಳ್ತಾ ಇದ್ದಾನೆ, ಕಾಮಧೇನು ಗೋಮಾತ ಇಂತಹ ಸುಂದರವಾದಂತಹ ಇಂದ್ರನಗರಿಯಲ್ಲಿ ದೇವಲೋಕದಲ್ಲಿ ಏನಮ್ಮ ಕಡಿಮೆ ಆಗಿದೆ ನಿನಗೆ? ಯಾವ ಕಾರಣಕ್ಕೋಸ್ಕರ ಈ ಪರಿಯಾಗಿ ಅಳ್ತಾ ಇದ್ಯಾ? ಆಗ ಗೋವು ಹೇಳ್ತಂತೆ, ಭೂಲೋಕದ ಕಡೆ ಕೈ ತೋರಿಸಿ, ಒಬ್ಬ ರೈತ ಕೈಲಾಗದ ಒಂದು ಎತ್ತನ್ನ ನಿಷ್ಕರುಣಿಯಾಗಿ ಹೊಡೆಯುತ್ತಾ ದುಡಿಮೆಗೆ ಬಲಾತ್ಕಾರವಾಗಿ ದುಡಿಸ್ಕೊಂತ ಇದ್ದಾನೆ ಅಂತ ತೋರಿಸ್ತಂತೆ. ಅದು ನನ್ನ ಸಂತಾನ ಅಲ್ವಾ? ನನಗೆ 1000 ಪುತ್ರರಿದ್ದರೂ ದೀನಪುತ್ರನ ವಿಷಯದಲ್ಲೇ ಹೆಚ್ಚು ಕನಿಕರ. ಆ ಎತ್ತಿನ ಕಷ್ಟವನ್ನ ನೋಡಿ ಕಾಮಧೇನು ಅಳ್ತಿತ್ತಂತೆ. ಇಂದ್ರನಿಗೆ ಆಶ್ಚರ್ಯ ಆಯ್ತು. ನೀನು ಪಾಂಡು ಇಬ್ಬರೂ ನನ್ನ ಅಂಶಪುತ್ರರು. ನಾನು ಪಾಂಡವರ ಪಕ್ಷ ವಹಿಸಿ ಮಾತಾಡ್ತಾ ಇಲ್ಲ, ಅವರಿಗಾದ ಅನ್ಯಾಯಕ್ಕೆ ಮರುಗ್ತಾ ಇದ್ದೇನೆ. ನಿನಗ್ ಬುದ್ಧಿ ಹೇಳೋದು ಹಿತದ ಕಾರ್ಯ. ನಿನಗೆ 100 ಮಕ್ಕಳಪ್ಪ, ನೀನು ಜೀವಂತವಾಗಿದ್ಯಾ. ಆ ಕಡೆ ಪಾಂಡು ಸತ್ತೋಗಿದ್ದಾನೆ, ಕುಂತಿ ಇಲ್ಲೇ ಇದ್ದಾಳೆ. ಪಾಂಡವರಿಗೆ ಕಾಡ್ಗಟ್ಟು ಬಿಟ್ಟಿದ್ದೀರಾ. ಧೃತರಾಷ್ಟ್ರನಿಗೆಲ್ಲ ಅರ್ಥ ಆಗ್ತಾ ಇದೆ. ವ್ಯಾಸರು ಹೇಳೋ ಪ್ರತಿಯೊಂದು ಮಾತು ಅರ್ಥ ಆಗ್ತಾ ಇದೆ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಗುರುದೇವಾ, ನೀವು ಹೇಳೋದೆಲ್ಲ ಅರ್ಥ ಆಯ್ತು. ನೀವೇ ದುರ್ಯೋಧನನಿಗೆ ಬುದ್ಧಿ ಹೇಳಿ ನನ್ನ ಮಾತನ್ನ ಅವನ ಕೇಳೋದಿಲ್ಲ. ನಾನು ನಿಸ್ಸಹಾಯಕ. ವ್ಯಾಸರಿಗನಿಸ್ತು, ಇವನಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕೂಡ ವ್ಯರ್ಥ ಅಂತ. ಅವ್ರು ಇನ್ನೇನ್ ಎದ್ದೇಳ್ಬೇಕು ಅಂದಾಗ ಮೈತ್ರೇಯರು ಬರ್ತಾ ಇದ್ದಾರೆ. ಮೈತ್ರೇಯ ಮಹರ್ಷಿಗಳು ವ್ಯಾಸರು ಹೇಳ್ತಾ ಇದ್ದಾರೆ, ಮೈತ್ರೇಯರೇ, ನನ್ನ ತಂದೆಯ ಸಾಕ್ಷಾತ್ ಶಿಷ್ಯರು ನೀವು. ನಿನ್ನ ಮಗನನ್ನ ಕರೆಸು, ಶಾಂತವಾಗಿ ಕೇಳಲಿ. ಏಕಚಿತ್ತದಿಂದ ಮಗನಿಗೆ ಪರಿಣಾಮಕಾರಿಯಾಗಿ ಹೇಳು ಅಂತ ಹೇಳಿ ಮೈತ್ರೇಯರಿಗೆ ಕೈ ಮುಗಿದು, ನೀವಾದ್ರೂ ಬುದ್ಧಿ ಹೇಳಿ ಅಂತ ವ್ಯಾಸರು ಹೊರಟೋದ್ರು. ದುರ್ಯೋಧನನಿಗೆ ರೇಗಿತ್ತು. ಯಾರಿವರು ತಲೆ ತಿರುಕರು? ಬ್ರಾಹ್ಮಣರು. ಅರಮನೆಯ ಒಳ ವಿಚಾರಕ್ಕೆ ಯಾಕ ತಲೆ ಹಾಕಬೇಕು ಇವರೆಲ್ಲ? ನನಗ್ ಬುದ್ಧಿ ಹೇಳಕ್ ಇವರೆಲ್ಲ ಯಾರು? ಯಾರು ಇವರಿಗೆ ಕರೆದು ಆಮಂತ್ರಣವನ್ನು ಕೊಡ್ತವ್ರು ಅರಮನೆಗೆ ಬನ್ನಿ ಬುದ್ಧಿ ಹೇಳಿ ಅಂತ? ಕರ್ಣ ಬ್ರಾಹ್ಮಣರನ್ನ ದ್ವೇಷ ಮಾಡೋದು ಸರಿಯಾಗಿದೆ. ಪ್ರಾಣತ್ಯಾಗ, ರಕ್ಷಣೆಯ ಜವಾಬ್ದಾರಿ ಇದೆಲ್ಲ ನಮಗೆ. ಇವ್ರಿಗೆ ಯಾಕೆ ಬೇಕು? ಆ ಕಾಲದಲ್ಲಿ ಯಾಕೆ ಬಂದ್ರಿ ಇವರೆಲ್ಲ? ಬಿಟ್ಟಿ ಉಪದೇಶವನ್ನ ಕೊಡ್ಲಿಕ್ಕೆ. ಧರ್ಮದ ಮಂತ್ರ ಹೇಳ್ತಾ ನಮ್ಮ ಆತ್ಮಸ್ಥೈರ್ಯವನ್ನ, ಶಕ್ತಿಯನ್ನ ಕುಗ್ಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ದುರ್ಯೋಧನ ಸಿಡುತ್ತಾ ಇದ್ದಾನೆ. ಇತ್ತ ಮೈತ್ರೇಯರು ಮಾತಾಡ್ತಾ ಇದ್ದಾರೆ, ರಾಜಪುತ್ರ, ತೀರ್ಥಯಾತ್ರೆ ಮಾಡ್ತಾ ಅಕಸ್ಮಾತ್ ಆಗಿಲ್ಲಿಗೆ ಬಂದೆ. ಇಲ್ಲಾದಂತ ಎಲ್ಲ ವಿಚಾರವನ್ನ ನಾನು ಕೇಳಿದೆ. ಇದು ಸರಿಯಲ್ಲ. ಜೂಜು ಒಂದು ಮೋಸ. ಧೃತರಾಷ್ಟ್ರ, ಇದಕ್ಕೆ ನೀನ್ ಹೇಗೆ ಅನುಮತಿ ಕೊಟ್ಟೆ? ಭೀಷ್ಮ ದ್ರೋಣರು ಸುಮ್ನೆ ನೋಡ್ತಾ ಕೂತ್ಕೊಂಡಿದ್ರ? ಯಾರೊಬ್ರು ಪ್ರತಿಭಟನೆ ಮಾಡ್ಲಿಲ್ವಾ? ದುರ್ಯೋಧನ, ಪಾಂಡವರಿಗೆ ದ್ರೋಹವನ್ನ ಬಗೆಯಬೇಡ.
ಅವರ ಧರ್ಮ, ಬಲ, ಆಯುಧ ಶಕ್ತಿ, ತಪಸ್ಸು, ದೇವಾಂಶ ಸಂಭೂತತ್ವಗಳನ್ನ ನಿನಗೆ ಅರ್ಥ ಮಾಡ್ಸಕ್ಕಾಗಲ್ಲ. ಮುಂದೆ ನಡೆಯುವ ರಾಕ್ಷಸ ಸಂಹಾರ ಕಾರ್ಯದಲ್ಲಿ ಅವರ ಪಾಲು ಹೆಚ್ಚು. ಜರಾಸಂಧ ಸತ್ತ ರೀತಿ ನೋಡು, ನಿನ್ ಕೈಲಿ ಆಗ್ತಾ ಇತ್ತ ಅವನನ್ನ ಕೊಲ್ಲಿಕ್ಕೆ? ಶ್ರೀಕೃಷ್ಣನ ರಕ್ಷಣೆ ಇರೋ ತನಕ ಪಾಂಡವರನ್ನ ಯಾರು ಎದುರು ಹಾಕೊಳ್ಳಿಕ್ಕಾಗಲ್ಲ. ನನ್ನ ಮಾತನ್ನ ಕೇಳು, ಕರೆಸಿ ಅವರ ಜೊತೆ ಶಾಂತಿಯಿಂದ ಮಾತನಾಡು. ದುರ್ಯೋಧನನಿಗೆ ಕೋಪವನ್ನ ತಡಿಲಿಕ್ಕಾಗ್ಲಿಲ್ಲ. ಹಲ್ಲನ್ನ ಕಚ್ತಾನೆ, ತೊಡೆಯನ್ನ ಚೆಚ್ಚಿ ಕೈಗಳಿಂದ ತಕ್ತಾನೆ. ನನ್ನ ಶಕ್ತಿ ಇಲ್ಲಿದೆ, ಬೇಕಾದರೆ ಕುಸ್ತಿಗೆ ಬರಲಿ ಅಂತ ಅಸಭ್ಯವಾಗಿ ವರ್ತಿಸ್ತಾನೆ. ನೀವೇನು ಬುದ್ಧಿ ಹೇಳುವುದು? ಅವರಿಗೆ ಬಾಹುಬಲದಲ್ಲಿದ್ರೆ ನನಗೆ ತೊಡೆಲಿದೆ ಬಲ ಅಂತ ಜಂಬ ಪ್ರದರ್ಶನವನ್ನ ಮಾಡ್ತಾನೆ. ನಿಮ್ಮ ಉಪದೇಶ, ನಿಮ್ಮ ಪುರಾಣ ಯಾರಿಗ್ ಬೇಕು, ಎದ್ದು ಹೋಗಿ ಇಲ್ಲಿಂದ ಅಂತ ಮುನಿಗಳಿಗೆ ಅಗೌರವವಾಗಿ ಮಾತಾಡ್ತಾನೆ. ಗುರುಗಳಿಗೆ, ಮೈತ್ರೇಯರಿಗೆ ಅಪಮಾನವಾಯ್ತು, ಕೋಪ ಉಕ್ಕೇರ್ತು, ಎದ್ದು ನಿಂತರು, ಕೈಯಲ್ಲಿಡಿದ ಕಮಂಡಲುವಿನಿಂದ ತೀರ್ಥವನ್ನ ಅಂಗೈಗೆ ಇಟ್ಕೊಂಡ್ರು. ನಿನ್ನ ಈ ತೊಡೆಗಳನ್ನ ತಟ್ಟಿ ನನಗೆ ತೋರಿಸಿ ಅಸಭ್ಯವಾಗಿ ವರ್ತಿಸದಕ್ಕೆ, ಗುರುಗಳ ಮೇಲೆ ಕಿಂಚಿತ್ತೂ ಗೌರವ ಇಲ್ಲದಕ್ಕೆ, ನಿನ್ನ ತೊಡೆಗಳನ್ನು ಮುಂದಿನ ಯುದ್ಧದಲ್ಲಿ ಭೀಮ ತನ್ನ ಗದಾದಂಡದಿಂದ ಚಚ್ಚಿ ಪುಡಿ ಪುಡಿ ಮಾಡಲಿ ಅಂತ ಆ ತೀರ್ಥವನ್ನ ಅವನ ಮೇಲೆ ಪ್ರೋಕ್ಷಣೆಯನ್ನ ಮಾಡಿ ಶಾಪವನ್ನ ಕೊಟ್ಟು ಬಿರಬಿರನೆ ಹೊರಟು ಹೋದ್ರು. ಯಾರನ್ನ ಬೇಕಾದ್ರೂ ಎದುರು ಹಾಕೋಬಹುದು. ಗುರುಗಳನ್ನ, ಋಷಿ ಮುನಿಗಳನ್ನ ಎದುರು ಹಾಕೊಂಡು ಅವರ ಶಾಪವನ್ನ ಪಡ್ಕೊಂಡಾಗ ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಕೇಳಿದಂತಹ ಧೃತರಾಷ್ಟ್ರ ಮೇಲಿದ್ದ, ಪ್ರಭು ಗುರುಗಳೇ ಮನ್ನಿಸಿ, ಅವಿವೇಕಿ ಮುಂಗೋಪಿ, ಇನ್ನು ಯುವಕ, ಇವನನ್ನ ಕ್ಷಮಿಸಿ ಅಂತ ಎದ್ದು ನಿಲ್ತಾ ಇದ್ದಾನೆ. ಆದ್ರೆ ಅಷ್ಟರಲ್ಲಾಗ್ಲೇ ಮುನಿವರ್ಯ ಎದ್ದು ಹೋಗ್ಬಿಟ್ಟಿದ್ದ. ಸಂಜಯ ಬರುತ್ತಿದ್ದದ್ದನ್ನ ನೋಡಿ ವಿದುರ ಮುಸಿನಕ್ಕ. ಯಾವಾಗ ವ್ಯಾಸರು ಈ ರೀತಿ ಹೇಳಿದ್ರು, ಸಂಜಯ ಕೂಡ ಪಾಂಡವರು ಇರ್ತಕ್ಕಂಥ ಸ್ಥಳಕ್ಕೆ ಹುಡುಕಿ ಹೊರಟಿದ್ದಾಗಲೇ ದೂರದಲ್ಲಿ ಸಂಜಯನನ್ನ ನೋಡಿದಂತ ಯುಧಿಷ್ಠಿರ ಇವನಿಗೂ ಗಡಿಪಾರು ಮಾಡ್ಬಿಟ್ರೇನು ಅಂತ ಅನ್ಕೊಂಡ್ರು. ಹಾಗಲ್ಲ, ಇವನು ನನ್ನನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿರ್ಬೇಕು ಅಂತ ವಿದುರ ಹೇಳ್ದ. ಸಂಜಯ ಬಂದವನೇ ಎಲ್ಲರಿಗೂ ಪ್ರಣಾಮವನ್ನ ಮಾಡಿ ಕೂತ್ಕೊಂಡ. ಏನಾಯ್ತು ಅಂತ ವಿದುರ ಮುಖ ಮಾಡ್ದ. ಸಂಜಯ ದುರ್ಯೋಧನನ ಕುತಂತ್ರ, ಪಾಂಡವರನ್ನ ಸಾಯಿಸ್ಬೇಕು ಅಂತ ಮಾಡ್ತಿರ್ತಕ್ಕಂಥ ಸಂಚು, ವ್ಯಾಸರು ಬಂದಿದ್ದು, ಮೈತ್ರೇಯರು ಬಂದಿದ್ದು, ಶಾಪ ಕೊಟ್ಟಿದ್ದು ಎಲ್ಲವನ್ನೂ ಕೂಡ ಹೇಳ್ದ. ಆಮೇಲೆ ಯುಧಿಷ್ಠಿರ ಮಾತಾಡ್ತಾ ಇದ್ದಾನೆ, ಚಿಕ್ಕಪ್ಪ, ಸಾವಿನ ಆಸೆ ಎಷ್ಟು ಪ್ರಬಲ. ಬದುಕಿಸ್ಬೇಕು ಅಥವಾ ನನಗೆ ಬದುಕನ್ನ ಕೊಡು, ಜೀವನವನ್ನ ಕೊಡು, ಆಯುಷ್ಯವನ್ನ ಕೊಡು ಅಂತ ಪರಮಾತ್ಮನ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಯಾರಾದ್ರೂ ಸಾವನ್ನ ಬಯಸ್ತಾರ? ಶಾಪ ತಂದು ಕೊಡ್ತಾರ ತನ್ನಿಂತಾನೆ? ವಿನಾಶವನ್ನ ಅರ್ಥ ಆದ್ರೂ ಯಾಕೆ ದುರ್ಯೋಧನ ಇಷ್ಟು ವಿಚಿತ್ರವಾಗಿ ಮಾಡ್ತಾ ಇದ್ದಾನೆ? ನಾನ್ ತೋರ್ಸೋ ಪ್ರೀತಿ ಅವನಿಗೆ ವಿಷಮಯವಾಗಿ ಕಾಣಿಸ್ತಾ? ಕರ್ಣನಿಗೆ ಏನ್ ರೋಗ ಬಂದಿದೆ? ಹೋಗ್ಲಿ, ಭೀಷ್ಮಾದಿಗಳಿಗಾದ್ರೂ ಧರ್ಮ ಅರ್ಥ ಆಗ್ಲಿಲ್ವಾ? ಈ ಮಾತನ್ನ ಕೇಳಿದಂತಹ ವಿದುರ ಹೇಳ್ತಾ ಇದ್ದಾನೆ, ಅದಿರಲಿ ಯುಧಿಷ್ಠಿರ, ಬೇಡ ಬೇಡ ಅಂತ ಹೇಳಿದ್ರು ಕೂಡ ಜೂಜಿನ ಕಟ್ಟೆಗೆ ಯಾಕೆ ಬಂದೆ? ಸೋತು ಸರ್ವನಾಶ ಆಗಿ ಮತ್ತೆ ಎಲ್ಲ ಪಡೆದು ಊರಿಗೆ ಹೊರಟ ನೀನು ಮತ್ತೆ ಯಾಕೆ ದೂತಕ್ಕೆ ಮತ್ತೆ ಒಪ್ಕೊಂಡು ಇಷ್ಟೊಂದೆಲ್ಲ ನೀನು ಹಾಳು ಮಾಡ್ಕೊಂಡೆ? ಅದಕ್ಕೆ ಉತ್ತರ ಕೊಡು. ಉಳಿದ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತಾನೆ. ಕೆಲವೊಬ್ರು ತೋರ್ಸೋ ಪ್ರೀತಿ ನಮ್ಗೆ ವಿಷವಾಗಿ ಕಾಣಿಸ್ತಾ ಇದೆ ಅಂದ್ರೆ ಅದು ವಿಪರ್ಯಾಸ. ಯಾಕಂದ್ರೆ ಪ್ರೀತಿನ ತಿಳಿದಿರೋ ಅಂತ ಮೂಢ ಮಾಡೋ ಕೆಲ್ಸ ಅದು. ಅಥವಾ ಅವನ ಮೇಲೆ ನಂಬಿಕೆ ಇರಲ್ಲ, ನಮಗೆ ಆತ್ಮವಿಶ್ವಾಸ ಇರಲ್ಲ, ಅಥವಾ ಅವನು ಸದ್ಗುಣ ಸಂಪನ್ನನಾಗಿರಲ್ಲ.
ವಿಷನೇ ಬೇಕು ಅಂತ ಬಯಸುವಂತ ಅಲ್ಪಾಯುಷಿಗೆ ಅಮೃತ ಕೊಟ್ರೆ ಅದಿಷ್ಟ ಆಗತ್ತ ಅವನಿಗೆ? ಇಲ್ಲಿರಬೇಡ ಹೋಗು, ಮರುಗಳಿಗೆಯಲ್ಲೇ ಬಾ, ಎರಡು ಒಂದೇ. ಇಲ್ಲಿರ್ಬೇಡ ಹೋಗು ಅನ್ನೋದು, ಮರುಗಳಿಗೆಯಲ್ಲೇ ಬಾ, ಸ್ವಲ್ಪ ದಿವಸ ಬಿಟ್ಕೊಂಡು ಬಾ ಅನ್ನೋದು ಎರಡು ಒಂದೇ ಅಲ್ವಾ? ಚಿಕ್ಕಪ್ಪ, ನನ್ನ ಪ್ರತಿಜ್ಞೆ ಅರ್ಥ ಆಗಿದ್ರು ಕೂಡ ಈ ರೀತಿ ಮಾತಾಡ್ತಿದ್ದೀರಾ? ಅನರ್ಥ ಆಗಬಾರ್ದು ಅಂತಲ್ವಾ ನಾನು ಪ್ರತಿಜ್ಞೆ ಮಾಡಿದ್ದು? ಎಲ್ರೂ ಬದುಕ್ಬೇಕು ಅನ್ನೋ ಕಾರಣಕ್ಕಲ್ವ ನಾನು ಆ ರೀತಿ ನಡ್ಕೊಂಡಿದ್ದು? ಹಿಂದೆಲ್ಲ ನಾಳೆ ನಾವು ಹೋಗ್ತಾ ಇರೋ ದಾರಿ ಸರಿ ಇದ್ರೆ ಭಗವಂತ ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆ ಮೇಲಲ್ವಾ ನಾನು ಬಂದಿದ್ದು? ನಾನು ಮನುಷ್ಯ ಅಲ್ವಾ? ನನ್ನ ನಡತೆಗೂ ಮೀರಿದೊಂದು ದೈವ ಅನ್ನೋದಿದೆ ಅಲ್ವಾ? ನಾನ್ ಸುಮ್ನಿದ್ರು ಕೆಲವೊಂದು ಸಲ ಅಚಾತುರ್ಯವನ್ನ ದೇವರು ಅಥವಾ ವಿಧಿ ಮಾಡಿಸುತ್ತೆ ಅಲ್ವಾ ನಮ್ ಕೈಲಿ? ಅವನ ಮಾತಿಗೆ ವಿದುರ ಯುಧಿಷ್ಠಿರನ ದುರುಗುಟ್ಟಿ ನೋಡ್ತಾನೆ. ಯುಧಿಷ್ಠಿರನ ಕಣ್ಣು ಮಿಟ್ಕಿಸೋದಿಲ್ಲ. ಇಬ್ರಿಗೂ ಒಂದು ಸಮಾಧಾನ ಬಂತು. ಯುಧಿಷ್ಠಿರನ ಕಣ್ಣಿಂದ ಒಂದು ಮಿಂಚು ಬಂತು. ಆ ಮಿಂಚು ಬಂದು ಹೇಳ್ತಾ ಇದೆ, ಅಶರೀರವಾಣಿ ಆಗ್ತಾ ಇದೆ, ನಾನು ಎಷ್ಟಾದರೂ ಯಮ, ನನ್ನ ಕೆಲಸ ನಾನು ಮಾಡ್ದೆ. ಹಾಗೆ ಉಪಾಯದಿಂದ ಪಾಶವನ್ನ ಬೀಸ್ತಾ ಇದ್ದಿದ್ರೆ ದುರ್ಯೋಧನ ಬಲೆಯಲ್ಲಿ ಬೀಳ್ತಾ ಇರ್ಲಿಲ್ಲ. ಅವನ ಮೂಲಕ ರಾಜಕುಲವನ್ನ ಮೃತ್ಯು ಪಾಶದಲ್ಲಿ, ಕರ್ಮದಲ್ಲಿ ಸಿಕ್ಕಾಕಕ್ಕಾಗ್ತಾ ಇರ್ಲಿಲ್ಲ. ಈ ಕರ್ಮ ಯೋಗವನ್ನ ಜಗದೀಶ್ವರ ನನಗೆ ವರಪ್ರಸಾದವಾಗಿ ಕೊಟ್ಟಿದ್ದಾನೆ. ಆ ಪಾಶದಿಂದ ಭೀಷ್ಮ ದ್ರೋಣರನ್ನ ಕಟ್ಟಾಕ್ತೆ ಅವತ್ತು ಸಭೆಯಲ್ಲಿ. ಅವರು ಮಾತಾಡದೇ ಇರೋ ತರ ಕಟ್ಟಾಕ್ತೆ ಅವರ ಮಾತನ್ನ. ದುರ್ಯೋಧನನಿಗೆ ಹೆಚ್ಚಿನದಾದಂತ ಅಂಶವನ್ನ ಕೊಟ್ಟೆ. ಅವನು ನನ್ನ ಕೈ ಹಗ್ಗ, ಅವನಿಂದ ಎಲ್ಲರನ್ನ ಕಟ್ಟಿಸ್ತೀನಿ. ಪತ್ನಿಯನ್ನ ಪಣವಾಗಿಟ್ಟು ಈ ಪಾಶ ಪ್ರಕಟವಾಗಿ ಕಾಣಬಾರ್ದು ಅಂತ ನಿನಗೂ ಗೊತ್ತಿರ್ಬೇಕಲ್ವಾ, ನೀನು ಯಮನಲ್ಲವೇ? ಇದು ಯುಧಿಷ್ಠಿರನ ಕಣ್ಣಿನಿಂದ ಹೊರಟಂತ ಮಿಂಚು ಅಶರೀರವಾಣಿ ನುಡಿದಿದ್ದು. ಈ ಕಡೆ ವಿದುರನ ಕಣ್ಣಿಂದ ಮತ್ತೊಂದು ಮಿಂಚು ಹೋಯ್ತು, ಅಶರೀರವಾಣಿ. ಯಮನಿಗೆ ನ್ಯಾಯ, ನಿಷ್ಠೂರ, ಧರ್ಮ ವಕ್ತಾರನ ಕರ್ತವ್ಯ ಕೂಡ ಇದೆ. ಬರೀ ನಾಶ ಮಾಡೋದಷ್ಟೇ ಯಮನ್ ಕರ್ತವ್ಯ ಅಲ್ಲ. ಹೇಳ್ದೆ ಕೇಳ್ದೆ ಮೃತ್ಯುಪಾಶ ಬೀಸ್ಬಿಟ್ರೆ ಕಟುಕ, ನಿರ್ದಯಿ, ಒರಟ, ಅಧರ್ಮ ಅಂತ ಕರೀತಾರೆ, ಒಪ್ಕೊಂತೀನಿ. ಆದ್ರೆ ಮೂರ್ಖನಿಗೆ ಧರ್ಮೋಪದೇಶ ಆದ್ರೂ ನೀನೇ ನಾನು, ನಾನೇ ನೀನು, ನೀನ್ ಧರ್ಮ ಮೀರಲ್ಲ. ಲೋಕ ನಿನ್ನ ಯಾವತ್ತೂ ಯಮ ಕರುಣಾಮಯಿ, ಅವನ್ ತುಂಬಾ ಒಳ್ಳೆಯವನು ಅಂತ ಯಾರು ಹೇಳಲ್ಲ ಜಗತ್ತಲ್ಲಿ, ಯಾವತ್ತೂ ನಿನ್ನನ್ನು ಹೇಳಲ್ಲ. 100 ವರ್ಷದ ಒಬ್ಬ ವ್ಯಕ್ತಿ ಸತ್ರು ಕೂಡ ಯಾಕಪ್ಪ ಭಗವಂತ ಇಷ್ಟು ಬೇಗ ಕರ್ಕೊಂಡೆ ಅಂತ ಹೇಳೋ ಜನ ಇದ್ದಾರೆ. ಒಂದ್ ಮಗು ಸತ್ರೆ ಕಣ್ಣಿಲ್ವಾ ನಿನ್ಗೆ? ಅವನ್ಗೆ ಭಾವನೆಗಳೇ ಇಲ್ವಾ? ಎಷ್ಟು ಕ್ರೂರಿ ಅಂತ ನಿನ್ನ ಜರೀತಾರೆ. ಆದರೂ ನಿನ್ನ ನಡತೆಯಲ್ಲಿ ನಿಗೂಢತೆಯನ್ನೇ, ಒಂದು ಒಗಟು ಅನ್ನೋದಿದೆ ನಿನ್ನಲ್ಲಿ, ಅದೇ ಮೃತ್ಯು ರಹಸ್ಯ. ಹೀಗೆ ಇಬ್ಬರ ಕಣ್ಣಿನಿಂದ ಹೊರಟಂತ ಮಿಂಚು ಪರಸ್ಪರ ಮಾತಾಡ್ತು. ಈ ಕಡೆ ವಿದುರ ಪುನಃ ಹಸ್ತಿನಾವತಿ ಹತ್ರ ಹೋಗುವಂತಹ ಮನಸ್ಸನ್ನ ಮಾಡ್ಲೇಬೇಕಿತ್ತು. ಅವನು ಇಲ್ಲಿ ಎಷ್ಟೇ ಇದ್ರೂ ಕೂಡ ಅಲ್ಲಿನ ಯೋಗಕ್ಷೇಮ ಕೂಡ ಅವನಿಗೆ ಬಹಳವಾಗಿ ಕಾಡ್ತಾ ಇತ್ತು. ವಿದುರ ವಾಪಸ್ಸು ಹಸ್ತಿನಾವತಿಗೆ ಬಂದ. ಅವನು ಬಂದಂತಹ ಸುದ್ದಿ ಕೇಳಿ ಧೃತರಾಷ್ಟ್ರನಿಗೆ ನೆಮ್ಮದಿ ಆಯ್ತು ಮನಸ್ಸು. ಆದ್ರೆ ಮೈತ್ರೇಯರು ಬಂದು ಶಾಪ ಕೊಟ್ಟು ಹೋಗಿದ್ದು ಅವನ ಮನಸ್ಸಲ್ಲಿ ಹಾಗೆ ಉಳಿದು ಬಿಟ್ಟಿತ್ತು. ಮನಸ್ಸಲ್ಲಿ ಉರಿ, ಕಾಳ್ಗಿಚ್ಚು, ಒಂದು ಮಳೆ ಬರೋ ತರ, ಸುಡ್ಲು ಬಿಸ್ಲು, ಒಂದು ಬಿರುಗಾಳಿ, ಹೀಗೆ ಬಂದವನೇ ಧೃತರಾಷ್ಟ್ರನ ಹತ್ರ ಬಂದ. ಯಾರು? ವಿದುರ. ವಿದುರ ಮಾತಾಡ್ತಾ ಇದ್ದಾನೆ. ನಮಸ್ಕಾರ ಪ್ರಭು. ಅವನ ಧ್ವನಿಯನ್ನ ಕೇಳಿ ವಿದುರ,
ನನ್ನ ಮೇಲೆ ಕೋಪ ಹೋಯ್ತೆ, ನೀನು ಮತ್ತೆ ಬರಲ್ಲ ಅರೇ, ಹೇಗೋ ಅನ್ನೋ ಚಿಂತೆ ಆಗಿತ್ತು ನನಗೆ. ವಿದುರ ಹೇಳ್ತಾನೆ, ಅಸ್ವತಂತ್ರ, ಅಶಾಂತ, ಅಸಹಜ ಸ್ಥಿತಿ ಮನಸ್ಸಿಗೆ ಬಂದುಬಿಟ್ರೆ ಎಷ್ಟು ಕಷ್ಟ ಅಲ್ವಾ ರಾಜ. ಮಳೆಗಾಲದಲ್ಲಿ ಮಾತ್ರ ಮೋಡ ಆಗುತ್ತೆ ಆಕಾಶದಲ್ಲಿ. ಆ ಮಳೆ ಬರಕ್ಕಿಂತ ಮುಂಚೆ ನಮ್ಗೆ ಅರ್ಥ ಆಗುತ್ತೆ, ಓ ಈಗ ಮಳೆ ಬರುತ್ತೆ ಅಂತ. ವಾತಾವರಣ ಕತ್ತಲೆಯ ರೀತಿ ಆವರಿಸುತ್ತೆ, ಕಾರ್ಮೋಡಗಳು ಒಂದಕ್ಕೊಂದು ಸೇರ್ತವೆ, ಮಿಂಚು, ಗುಡುಗು, ಸಿಡಿಲಿನ ಶಬ್ದ, ಜೋರಾದ ಮಳೆ, ಇಷ್ಟೆಲ್ಲ ಬಂದ್ರೂ ಕೂಡ, ಆ ಮೋಡಗಳೆಲ್ಲ ಮಳೆಯನ್ನ ಸುರಿಸಿ ಕರಗಿದ್ರೂ ಕೂಡ ಆಕಾಶದ ನಿರ್ಲಿಪ್ತತೆ ಕಡಿಮೆ ಆಗೋದಿಲ್ಲ. ಆಕಾಶ ಇದ್ದ ಹಾಗೆ ಇರುತ್ತೆ. ಹಾಗೆ ಮನುಷ್ಯನ ಮನಸ್ಸು ಕೂಡ ಬದುಕಲ್ಲಿ ಸುಡು ಬಿಸಿಲು, ಗುಡುಗು, ಸಿಡಿಲು, ಮಳೆ ಏನೇ ಬಂದ್ರೂ ಇದ್ದಾಗೆ ಇರೋದಿದೆಯಲ್ಲ, ಅದು ಬಹಳ ಕಷ್ಟ. ಒಂದೇ ಒಂದು ಕಷ್ಟ ಬಂದ್ರೆ ಬಹುಬೇಗ ಕುಗ್ಗ್ ಹೋಗ್ತಾನೆ ಮಾನವ. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಕೆಲವೇ ದಿನದ ವನವಾಸದಿಂದ ನೆಮ್ಮದಿ ಪಡ್ಕೊಂಡು ಬಂದಿರೋ ಹಾಗಿದೆ ನೀನು, ಆದ್ರೆ ಆ ನೆಮ್ಮದಿ ನನಗಿಲ್ಲ. ಪಾಂಡವರನ್ನ ನೋಡ್ದ, ಎಲ್ಲಿದ್ದಾರೆ? ನನ್ ಕಂಡ್ರೆ ಕೋಪನ್ ಅವ್ರಿಗೆ ನನ್ನ ನಿಂದೆನ್ನ ಮಾಡ್ಕೊಂಡು ಓಡಾಡ್ತಿದ್ದಾರ? ಅವ್ರ ದಿನಚರಿ ಏನು, ಏನ್ ಮಾಡ್ತಾ ಇದ್ದಾರೆ ಕಾಡಲ್ಲಿ? ಅವ್ರ ಜೊತೆ ಯಾರ್ಯಾರೋ ಹೋಗಿದ್ರಲ್ಲ, ಅವರೆಲ್ಲ ಅವ್ರ ಜೊತೆನೆ ಇದಾರ? ಅವರೆಲ್ಲ ವಾಪಸ್ ಬಂದ್ರ? ಅರಣ್ಯ ಕಷ್ಟ ಆಗ್ತಾ ಇಲ್ವಾ? ಹೊಂದ್ಕೊಂಡಿದಾರ ಆ ಜೀವನಕ್ಕೆ? ನನ್ನ ಮಕ್ಕಳು ಅವ್ರನ್ನ ಎದುರು ಹಾಕೊಳ್ಬಾರ್ದಿತ್ತು. ಭೀಮನ್ ಕೋಪ ಯಾವತ್ತೂ ಕಡಿಮೆ ಆಗಲ್ಲ, ಪ್ರತಿಜ್ಞೆನ ಅವನು ಪೂರೈಸ್ತಾನೆ. ನಾನಿನ್ನೆಷ್ಟು ದಿನ ಈ ಅಶಾಂತಿ ಜೀವನವನ್ನ ಮಾಡ್ಬೇಕು ಗೊತ್ತಿಲ್ಲ. ಪಾಂಡವರು ಎಷ್ಟು ಅದೃಷ್ಟವಂತರು, ಕಾಡಲ್ಲಿದ್ರೂ ಕೂಡ ಶಾಂತಿ ನೆಮ್ಮದಿಯಿಂದಿದ್ದಾರೆ. ವಿದುರ ಸ್ವಭಾವತಃ ಮಿತಭಾಷಿ, ಗಂಭೀರ ಸ್ವಭಾವ. ಆದ್ರೆ ಧೃತರಾಷ್ಟ್ರನ ಮಾತನ್ನ ಕೇಳಿ ನಗ್ತಾ ಇದ್ದಾನೆ ಗಹಗಹಿಸಿ. ದೊರೆಗಳೇ, ನನಗೆ ಉತ್ತರವನ್ನ ಕೊಡ್ಲಿಕ್ಕೂ ಅವಕಾಶ ಕೊಡದೆ ಬರೀ ಪ್ರಶ್ನೆ ಕೇಳ್ತಾ ಇದ್ದೀರ. ದುಗುಡ, ಶಂಕೆ, ತಳಮಳ, ಚಡಪಡ, ಗಾಬರಿ. ವಯಸ್ಸಿಗೆ ಅನುಗುಣವಾಗಿ ಬುದ್ಧಿ ಬಲಿಬೇಕು ಮನುಷ್ಯನಿಗೆ. ಯಾವಾಗ ಬುದ್ಧಿ ಬಲಿಯುತ್ತೋ ತಪ್ಪು ಮಾಡೋದ್ ಕಡಿಮೆ ಮಾಡ್ತಾನೆ ಮನುಷ್ಯ. ಅಪರಾಧಿ ಮನೋಭಾವಕ್ಕೆ ದೇವರಿಟ್ಟಿರೋ ನಿಯಮ ಇದು. ಅಪರಾಧ ನಾವು ಮಾಡ್ಬಿಟ್ಟಿದೀವಿ, ಅದಕ್ಕೆ ದೇವ್ರು ಹೇಳ್ತಾನೆ, ನಿನ್ನ ಬುದ್ಧಿ ಬಲ್ತಿದ್ರೆ ನೀನ್ ಸರಿಯಾದ ದಾರಿಲಿ ಇರ್ತಿದ್ದೆ. ಪಾಂಡವರು ಕಾಡಿಗೆ ಬರೀ ಕೈಲಿ ಹೋಗಿದ್ದಾರೆ, ನಿಮ್ ಮನಃಶಾಂತಿ ಅಂತ ತಗೊಂಡು ಹೋಗಿಲ್ಲ ಅವರು. ಜೂಜಿನಲ್ಲಿ ನೀವಿಟ್ಟಿರೋ ಪಣ ಇದೆ, ಅವ್ರೆಲ್ರವನ್ನು ಇಟ್ಟು ನೀವು ಗೆದ್ದೆ ಅಂತ ಅನ್ಕೋಬಿಟ್ಟಿದ್ದೀರಲ್ಲ. ನೀವು ಕಳ್ಕೊಂಡಿದ್ದೇನ್ ಗೊತ್ತಾ? ಜೂಜಲ್ಲಿಟ್ಟು ನಿಮ್ಮ ಮನಃಶಾಂತಿಯನ್ನ, ನಿಮ್ಮ ಮಕ್ಕಳ ನೆಮ್ಮದಿಯನ್ನ. ಈಗ ನೆಮ್ಮದಿ, ಮನಃಶಾಂತಿ, ಸುಖ ಜೀವನ ಯುಧಿಷ್ಠಿರನಿಗೆ ಲಭಿಸಿದೆ. ಯಾಕಂದ್ರೆ ಅವ್ನು ಗೆದ್ಕೊಂಡು ಹೋದ ಇಲ್ಲಿಂದ ಹೋಗ್ಬೇಕಾದ್ರೆ. ಅವನ ಚಿತ್ತ ನಿಮ್ಮ ವಶವಾಗಿ ನಿಮ್ಗೇನು ಅರ್ಥ ಆಗ್ತಾ ಇಲ್ಲ. ಹೌದು, ನಾನು ನೆಮ್ಮದಿ ಪಟ್ಕೊಂಡ್ ಬಂದೆ, ಯಾಕಂದ್ರೆ ಯುಧಿಷ್ಠಿರನ ಜೊತೆ ಇದ್ದೆ ನಾನು. ನಾವ್ ಯಾರ ಜೊತೆ ಇರ್ತೀರೋ ಅವ್ರ ಬುದ್ಧಿ ನಮಗ್ ಬರುತ್ತೆ. ದುರ್ಯೋಧನ ಜೊತೆ ಇದ್ರೆ ನಮಗೂ ಅಶಾಂತಿ, ಕೋಪ, ತಾಪ. ಯುಧಿಷ್ಠಿರನ ಜೊತೆಗಿದ್ರೆ ನಮಗೂ ಕೂಡ ಶಾಂತಿ ಸಿಗುತ್ತೆ. ಈಗ ಸಂಪಿಗೆ ಮರದ ಕೆಳಗಡೆ ಹೋಗಿ ನಿಂತ್ಕೊಂಡ್ರೆ ಸಂಪಿಗೆ ಪರಿಮಳ, ಮಲ್ಲಿಗೆ ಗಿಡದ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ರೆ ಮಲ್ಲಿಗೆ ಪರಿಮಳ. ಅದೇ ಕೆಟ್ಟ ವಾಸನೆ ಬೀರ್ತಕ್ಕಂತ ಗಿಡದ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ರೆ ನಾವು ಕೂಡ ದುರ್ವಾಸನೆಯಿಂದ ಬಳಲ್ತೀವಿ. ಸದಾ ಅಧ್ಯಯನ ಮಾಡ್ತಾ ಇದ್ದಾನೆ, ತಪೋವನ ಜೀವನಕ್ಕೆ ಹೊಂದ್ಕೊಂಡಿದ್ದಾನೆ. ಬ್ರಾಹ್ಮಣರ ಒಡನಾಟ, ಆಧ್ಯಾತ್ಮ ಚಿಂತನೆ, ಹೋಮ ಹವನ,
ಬ್ರಹ್ಮಲೋಕದಲ್ಲಿರೋ ತರ ಬಾಳ್ತಾ ಇದ್ದಾರೆ ಅವರೆಲ್ಲ. ಸೂರ್ಯನ ಉಪಾಸನೆಯನ್ನ ಮಾಡಿ ಯುಧಿಷ್ಠರನಿಗೆ ಅಪಾರವಾದ ಅನ್ನಪ್ರಾಪ್ತಿಯಾಗಿದೆ. ನೀವೆಲ್ಲ ಕಿತ್ಕೊಂಡ್ರಿ, ಸೂರ್ಯ ಎಲ್ಲ ಕೊಟ್ಟ. ಅನ್ನ ಸಮೃದ್ಧಿ ಇದ್ದ ದೊರೆ, ಯಾವ ದೊರೆಯ ಕೈಲಿ ಅನ್ನ ಸಮೃದ್ಧಿ ಆಗಿರುತ್ತೋ ಅವನು ಎಲ್ಲಿ ಬೇಕಾದ್ರೂ ರಾಜನಾಗಿ ಬದುಕ್ತಾನೆ. ಇವನ್ ಕೋಪ ಅಂತ ಅಂದ್ರಲ್ವಾ, ನೀವು ಕೊಟ್ಟಿರೋ ಕಷ್ಟ ನೆನಪಾಗಬಾರ್ದ ಅವ್ರಿಗೆ? ಅಶಾಂತಿಯ ಕೊನೆ, ಜೀವನದ ಕೊನೆ ಬೇರೆ, ಎರಡು ಒಂದೇ ಅಲ್ಲ. ಅದನ್ನ ಹೇಳಿದ್ ಕೆಲವು ನನ್ ಗಡಿಪಾರು ಮಾಡಿದ್ ನೀವು ಮತ್ತೆ ಮತ್ತೆ ಕೇಳಿ ಶಿಕ್ಷೆ ಕೊಡ್ಬೇಕು ಅಂತಿದ್ದೀರಾ? ಅಥವಾ ಪಾಂಡವರು ನೆಮ್ಮದಿಯಾಗಿದ್ದಾರೆ ಅಂತ ಅದಕ್ಕೂ ಅಸೂಹೇನ ನಿಮ್ಗೆ? ಬೂಟಾಟಿಕೆಯ ಮಾತಾಡ್ತಾ ಇದ್ದೀರಾ? ನೀವ್ ಆಜ್ಞೆ ಮಾಡಿ ನನಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಕೊಡಿ, ಇದನ್ನೆಲ್ಲ ಈಗಲೇ ಸರಿ ಮಾಡ್ತೀನಿ ನಾನು. ಇಲ್ಲ ಅಂದ್ರೆ ನೀವ್ ಆಡ್ತಾ ಇರೋ ಮಾತು ಯಾವುದು ಕೂಡ ಅರ್ಥಹೀನವಾಗಿದೆ ಹೊರತು ಒಳ್ಳೆ ರೀತಿಲಿಲ್ಲ. ವಿದುರನ ಮಾತನ್ನ ಕೇಳಿ ಧೃತರಾಷ್ಟ್ರ, ಹಾಗಾದ್ರೆ ನನ್ನನ್ನೇ ಅಪರಾಧಿ ಅಂತ ಇದ್ದೀಯಾ? ಅಪರಾಧಿಯಾಗಿದ್ರೆ ಯಾಕೆ ಹಳಹಳಿಸ್ತಾ ಇದ್ದೆ ನಾನು? ನಾನು ನಿಸ್ಸಹಾಯಕ, ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಇದು? ನನ್ನ ಮಗ ನನ್ನ ಮಾತನ್ನ ಕೇಳದೆ ಇದ್ರೆ ಅದು ನಾನ್ನ ಮಾಡಿದಂತಹ ತಪ್ಪ? ಮಕ್ಕಳ ಮೇಲೆ ತಂದೆ ತಾಯಿ ಪ್ರೀತಿ ಇಡೋದೇ ತಪ್ಪ? ಹಾಗಾದ್ರೆ ತೊರೆದು ಬಿಡ್ಬೇಕಾ ಅವ್ರನ್ನ? ಅದೇನ ಪರಿಹಾರ? ಪಾಂಡವರು ಧರ್ಮಾತ್ಮರು, ಅದೃಷ್ಟವಂತರು, ದೈವ ಬಲ ಅವರನ್ನು ಕಾಪಾಡ್ತಾ ಇದೆ. ಎಷ್ಟ್ ಸಲ ಹೇಳಿ, ಕೋಪವಿಲ್ಲವಾದ್ರೆ, ತಾಳ್ಮೆ ಇದ್ರೆ, ಈ ಮಂದಮತಿಯಾದಂತ ನನಗೆ ಏನಾದ್ರೂ ಸ್ವಲ್ಪ ಸಮಾಧಾನ ಹೇಳು. ನಾನು ಆಡೋ ಎಲ್ಲ ಮಾತು ನಿಮಗೆ ಅಶಾಂತಿಯನ್ನ ನೀಡುತ್ತೆ ಹೊರತು ಶಾಂತಿಯನ್ನ ಅಲ್ಲ ದೊರೆ. ಯಾವ ಮಾತು ಬೇಕು ನಿಮಗೆ? ಜೂಜಿನಲ್ಲಿ ಯುಧಿಷ್ಠಿರ ಗೆದ್ದ ಅನ್ನೋ ಅರ್ಥ ಹೇಳ್ದಲ್ಲಪ್ಪ ವಿದುರ. ಅನ್ನ ಸಮೃದ್ಧಿ ಎಂದಲ್ಲ, ಅದು ಹೇಗಾಯ್ತು? ಅವ್ರಿರೋ ಕಡೆನೆ ರಾಷ್ಟ್ರವನ್ನ ಕಟ್ಟಿ ಆಳ್ತಾರೆ ರಾಜ ಅಂದಲ್ಲ, ಪಾಂಡವರು ಅಂದಲ್ಲ. ಏನಾದ್ರ ಅರ್ಥ? ಶಾಂತಿ ಇಲ್ಲದೆ ಜೀವನ ಕೊನೆಯಾಗದು ಅಂದಲ್ಲ, ಏನಾದ್ರ ಅರ್ಥ? ಬೂಟಾಟಿಕೆಯ ಮಾತನ್ನ ಆಡದೆ ಅಂದಲ್ಲ, ಅದನ್ನ ದಯಮಾಡಿ ಬಿಡಿಸಿ ಹೇಳಿ, ನೆಮ್ಮದಿ ಕೊಡು ನನಗೆ. ವಿದುರ ಹೇಳ್ತಾ ಇದ್ದಾನೆ, ನಿಮ್ಮ ಮನಸ್ಸು ಸಮತೋಲನದಲ್ಲಿಲ್ಲ ರಾಜ. ನಾನು ಯಾವುದೇ ವಿಚಾರ ಹೇಳಿದ್ರೂ ಕೂಡ ನಿಮ್ಗದು ಸರಿ ಅಂತ ಅನ್ಸಲ್ಲ. ಜೂಜಿನಲ್ಲಿ ನೀವೇ ಅಲ್ವಾ ಸೋತವರು? ಜೂಜಿನಲ್ಲಿ ಪಣವಿಟ್ಟಿದ್ದು ಬರೀ ರಾಜ್ಯ, ಬೊಕ್ಕಸ, ವೈಭವನ, ಉಭಯ ಕುಲದ ಶಾಂತಿಯನ್ನ ಯಾರಾದ್ರೂ ಇಟ್ಟಿದ್ರ? ಮೋಸದಿಂದ ಗೆದ್ದಂಥದ್ದು ಯಾವತ್ತೂ ನಮ್ಮ ಹತ್ರ ಇರಲ್ಲ. ನೋಡೋಣ, ಅವರ ಶಾಂತಿ ನೆಮ್ಮದಿಯನ್ನ ಕಸಿದ್ ಬಿಡಿ. ಜೂಜಲೆಲ್ಲ ಕಸ್ಕೊಂಡ್ರಲ್ಲ, ಶಾಂತಿ ನೆಮ್ಮದಿಯನ್ನ ಕಸಿಯಕ್ ನಿಮ್ಗೆ ಸಾಧ್ಯನಾ? ಬೆಳೆ ಬೆಳ್ಕೊಂಡು ಊಟ ಮಾಡ್ಲಿಕ್ಕೆ ಒಂದೇ ಒಂದಂಗುಲ ಭೂಮಿಯನ್ನ ಕೊಡ್ಲಿಲ್ಲ ಅವನಿಗೆ. ನೆಲವಿಲ್ಲದೆಯೇ ಬೆಳೆಯನ್ನ ಬೆಳೆದು ಅಣ್ಣ ಉಣ್ಣೋಷ್ಟು ಬೆಳೆ ಭೂಮಿಯನ್ನ ಸೂರ್ಯ ಕೊಟ್ಟ ವರವಾಗಿ. ಅದೇ ಅಕ್ಷಯ ಪಾತ್ರೆ. ನೀವು ಯುಧಿಷ್ಠಿರನನ್ನ ಹೊರಗಡೆ ಹಾಕಿದ್ರು ಕೂಡ ಜನ ಅವ್ರನ್ನ ಹಿಂಬಾಲಿಸಿದ್ರು. ಅವನು ಅವ್ರಿಗೆಲ್ಲ ಆಶ್ರಯ ಕೊಟ್ಟು ಅನ್ನವನ್ನ ಕೊಟ್ಟ, ಅಭಯವನ್ನ ನೀಡ್ದ, ನೆಮ್ಮದಿಯ ಜೀವನವನ್ನ ಮಾಡಿ ಅಂತ ಬುದ್ಧಿ ಮಾತನ್ನ ಹೇಳ್ದ. ಆದ್ರೆ ನೀವು ಜನಾರೋಗ್ಯವನ್ನ ಕಳ್ಕೊಬಿಟ್ಟಿದ್ದೀರಾ. ಯಾರು ಜನಗಳು ನಿಮ್ಮನ್ನ ನಂಬಲ್ಲ, ನಿಮ್ಮನ್ನ ಪ್ರೀತಿಸಲ್ಲ, ನಿಮಗೆ ಬೆಂಬಲವನ್ನ ಕೊಡಲ್ಲ. ದೇವ ಕೋಪ ನಿಮ್ಮನ್ನ ಆವರಿಸಿದೆ. ಅವರಿಗೆ ಸೂರ್ಯಾನುಗ್ರಹ ಆಗಿ ಅಕ್ಷಯ ಪಾತ್ರೆಯ ಪ್ರಾಪ್ತಿಯಾಗಿದೆ. ಅಂದ್ರೆ ಇನ್ನು ಹಸ್ತಿನಾವತಿಗೆ ಕ್ಷಾಮ ಬರುತ್ತೆ ಅಂತ ಅರ್ಥ ಅಲ್ವಾ? ಭಯ ಬೇಡ. ಯುಧಿಷ್ಠಿರ ಜನಬಲದಿಂದ, ಅನ್ನ ಬಲದಿಂದ ಕೊಬ್ಬಿ ನಿಮ್ಮ ಪುತ್ರರ ಮೇಲೆ ದಾಳಿಗೆ ಬರಲ್ಲ ಈಗ. ಅದಕ್ಕಿನ್ನೂ ಸಮಸ್ಯೆ ಇದೆ, ಸಮಯ ಇದೆ. ಆ ಸಮಯ ಬಂದು ಸಮಸ್ಯೆ ಆಗೋಷ್ಟ್ರಲ್ಲಿ ಇದನ್ನೆಲ್ಲ ನೀವು ಸರಿ ಮಾಡ್ಕೊಳ್ಳಿ. ಇನ್ನು ಕೆಲವೇ ದಿನಗಳ ಅಂತರದಲ್ಲಿ ಅವನಿಗೆ ದೈವ ಬಲವಿದೆ, ಧರ್ಮ ಬಲವಿದೆ, ಜನರ ಬಲವಿದೆ, ಧರ್ಮದ ರಕ್ಷೆ ಇದೆ.
ಅವನಿಗೆ ಮಾಡಿದಂತ ಅನ್ಯಾಯಕ್ಕೆ ದೇವತೆಗಳೇ ಉತ್ತರ ಕೊಡ್ತಾರೆ. ಜನರು ಶಾಂತರಾಗಬೇಕು ಅಂದ್ರೆ, ಧರ್ಮ ಬರಬೇಕು ಅಂದ್ರೆ, ದೇವತೆಗಳು ಶಾಂತರಾಗಬೇಕು, ಲೋಕ ಕ್ಷೇಮವಾಗಿರ್ಬೇಕು ಅಂದ್ರೆ ಶಕುನಿ, ಕುಟಿಲ ಕಣಿಕನು, ಕಳಕರ್ಣನು, ಬರ್ಬರ ದುಶ್ಯಾಸನು, ಅರ್ಥಶೂನ್ಯ ತಡಸ್ತಿಕೆಯ ಪಿತಾಮಹನು, ಭಂಡ ಕೂಳಿನ ಋಣದ ದ್ರೋಣನು ಯಾರು ನಿಮ್ ಸಹಾಯಕ್ಕೆ ಬರಲ್ಲ, ನಿಮ್ಮ ನೆಮ್ಮದಿ ಕೊಡಲ್ಲ. ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನಿಮಗ್ ಸಮಾಧಾನ ಮಾಡಕ್ಕೆ ನನಗೆ ಸಾಧ್ಯ ಇಲ್ಲ. ನಾನಿನ್ನು ಹೋಗಿ ಬರ್ವೆ ಅಂತ ವಿದುರ ಹೊರಟು ಹೋದ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಮನುಷ್ಯನಿಗೆ ಬೇಕಾಗಿರುವಂತದ್ದು ಏನು? ಬಹುಮುಖ್ಯವಾಗಿ ಶಾಂತಿ, ಅನ್ನ, ಆರೋಗ್ಯ. ಅದನ್ನ ಯಾರದೋ ವಸ್ತುವನ್ನ, ಆಸ್ತಿಯನ್ನ ನೀವು ಗಳಿಸಿದಾಗ ಅದ್ ಯಾವತ್ತೂ ಸಿಗಲ್ಲ. ಅದು ನಿಮ್ಮ ಪಾಲಿಗೆ ಸಿಗೋದಿಲ್ಲ. ಹಾಗಾಗಿ ಶಾಂತಿ ಬೇಕಾ? ಮನಃಶಾಂತಿ ಬೇಕಾ? ಸಂಸಾರ, ಸಂಸಾರದಲ್ಲಿ ತಾಪತ್ರಯ ಇದೆ. ಮಗ ನಿಮ್ ಮಾತನ್ನ ಕೇಳ್ತಾ ಇಲ್ಲ, ಅಥವಾ ಸೊಸೆ ನಿಮ್ಮನ್ನು ಸರಿಯಾಗಿ ನೋಡ್ತಾ ಇಲ್ಲ, ಅಥವಾ ಬೇರೆಯದೇ ಚಿಂತೆ ನಿಮ್ಮನ್ನು ಆವರಿಸ್ತಾ ಇದೆ, ವಯಸ್ಸಾದ ಕಾಲ. ಈ ಚಿಂತೆ ಯಾಕೆ ನಿಮಗೆ? ಪರಮಾತ್ಮನ ಚಿಂತೆ ಅಲ್ವಾ ನೀವು ಮಾಡ್ಬೇಕಾಗಿರೋದು, ಪರಮಾತ್ಮನ ನಾಮಸ್ಮರಣೆ ಅಲ್ವಾ? ಅದನ್ನೆಲ್ಲ ಕಣ್ಣಲ್ಲಿ ನೋಡ್ಕೊಂತ ಹೇಗಿರ್ಬೇಕು ಅಂದ್ರೆ, ಕೊನೆ ಕ್ಷಣ ತನಕ ಅದೇ ತೊಳಲಾಟದಲ್ಲೇ, ಬರೀ ಪರರ ಚಿಂತೆಯಲ್ಲೇ, ಆ ಕಷ್ಟ ಎಲ್ಲ ನನ್ ಕಷ್ಟನೇ ಅಂತ ಅನ್ಕೊಂಡು ಹೋಗ್ತೀರಾ ಅಷ್ಟೇ. ನಿಮ್ಗೆ ಸಮಯ ಬರೋದೇ ಇಲ್ವಾ? ಹಾಗಾದ್ರೆ ನೀವು ಸತ್ ಮೇಲೂ ಕೂಡ ನಿಮ್ ಕುಟುಂಬವನ್ನ ರಕ್ಷಣೆ ಮಾಡುವಂತ ಪಣ ತೊಟ್ಟಿದ್ದೀರಾ, ಪ್ರತಿಜ್ಞೆ ಮಾಡಿದೀರಾ? ಬದುಕಿರೋ ತನಕ ಹಾಗಾದ್ರೆ ಎಲ್ಲ ಕಷ್ಟ ನಿಭಾಯಿಸ್ಬಿಡ್ತೀನಿ, ಹೋದ್ಮೇಲೆ ಅವ್ರ ಪಾಡು ಅಂದ್ರೆ ಯಾವ ಅರ್ಥ? ವಯಸ್ಸಾಗಿ ಇಷ್ಟೆಲ್ಲ ಆದ್ರೂ ಕೂಡ ಅವ್ರಿಗೆ ಜವಾಬ್ದಾರಿ ಬಂದು ಅವರ ಸಂಸಾರ ಆದ್ರೂ ಕೂಡ ನೀವು ಇನ್ನೂ ಕೂಡ ಅವರ ಬೆನ್ನಿಗೆ ನಿಂತ್ಕೊಂಡು ಅವ್ರ ಕಷ್ಟ ಎಲ್ಲ ನಿಮ್ ಕಷ್ಟ ಅಂತ ಅನ್ಕೊಂಡು ಗುಳೋ ಅಂತ ಅಳ್ತಾ ಇದ್ದೀರಾ ಅಂದ್ಮೇಲೆ ನೀವು ದೇವರಿಗಿಂತ ದೊಡ್ಡವರು. ದೇವರು ಪರಿಹಾರ ಮಾಡಕ್ ಆಗದೆ ಇರೋದೆಲ್ಲ ನೀವು ಮಾಡಕ್ಕೆ ನಿಂತು ಬಿಟ್ಟಿದ್ದೀರಾ. ಎಷ್ಟ್ ದಿನ ನಿಲ್ತೀರಾ ಹಾಗಾದ್ರೆ? ಎಷ್ಟ್ ದಿನ ಮಕ್ಳಿಗೋಸ್ಕರ ಬಡ್ದಾಡ್ತೀರಾ? ಅಥವಾ ಎಷ್ಟ್ ದಿನ ಅವರು ಇವರು ಅಂತ ನೀವು ಎಲ್ಲರ ಸಮಸ್ಯೆ ನಂದೇ ಅಂತ ಅನ್ಕೊಂಡಿದ್ದೀರಾ? ಯಾರ ಸಮಸ್ಯೆಗೆ ಯಾರೂ ಕೂಡ ಪರಿಹಾರವನ್ನ ಕೊಡಕ್ ಆಗಲ್ಲ. ಯಾಕಂದ್ರೆ ಅವರವರ ಕರ್ಮಾನುಸಾರ ಅವರವರು ಪಡೆಯಲೇಬೇಕು. ಅವರ ನೋವನ್ನ ನೀವು ಕಿತ್ಕೊಂಡ್ರೆ ಇನ್ನು 10 ನೋವನ್ನ ಬೇರೆ ರೀತಿಯಲ್ಲಿ ಭಗವಂತ ಕೊಡ್ತೇನೆ ಅನ್ನೋದು ನೆನಪು ಮಾಡ್ಕೊಳ್ಳಿ. ಭಗವಂತ ₹1 ನೋವು ಕೊಡ್ತಾನೆ. ನೀವು ₹1 ನೋವನ್ನ ನೀವು ಬಗೆಹರಿಸಿದ್ರೆ ಕೋಪಗೊಂಡಂತಹ ಯಾರು ಕಲಿ 10 ನೋವನ್ನ ಮತ್ತೆ ಅವ್ರು ತಂದಿರ್ತಾನೆ. ಹಾಗಾಗಿ ಕೊಟ್ಟಂತಹ ನೋವನ್ನ, ಕಷ್ಟವನ್ನ, ಕಷ್ಟದ ದಿನಗಳನ್ನ ಅನುಭವಿಸ್ಲಿಕ್ಕೆ ಬಿಡಬೇಕು. ನಾವು ಇದ್ದಲ್ಲಿಯೇ ಪರಮಾತ್ಮನ ಸ್ಮರಣೆ ಮಾಡ್ತಾ ಅವರ ಕಷ್ಟ ಆದಷ್ಟು ಬೇಗ ತೀರ್ಲಿ, ಅವರ ಕರ್ಮ ಕಳಿಲಿ ಅಂತ ಪ್ರಾರ್ಥನೆ ಮಾಡ್ಬೇಕೇ ಹೊರ್ತು ಅದೆಲ್ಲ ನಂದೇ, ನೀನ್ ಪರಿಹಾರ ಮಾಡ್ಬಿಡು, ಇಲ್ಲಾಂದ್ರೆ ನಾನು ಈ ರೀತಿಯಾಗಿ ಅಳುತ್ತಾ ಅಳುತ್ತಾ ಪ್ರಾಣ ಬಿಡ್ತೀನಿ ಅನ್ನೋದು ಸಮಂಜಸವಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಮಾನಸಿಕ ನೆಮ್ಮದಿ, ವಯೋಸಹಜವಾಗಿ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ಬೇಕು. ಆಗ ನಿಜವಾಗ್ಲೂ ಕೂಡ ಬದುಕು ಸುಂದರವಾಗಿರುತ್ತೆ. ಹಾಗಾಗಿ ಈ ಎಲ್ಲ ಸೃಷ್ಟಿಕರ್ತ ಅಥವಾ ಇದನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನಾದ ಕೃಷ್ಣನಿಗೆ ಏನಂತ ಹೇಳೋದು ನಾವು? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳೋದು. ಧನ್ಯವಾದ.